ಎಸ್ ಆತ್ಮೀಯ ವಿದ್ಯಾರ್ಥಿಗಳೇ ಸರ್ ಅಲ್ಲಿ ಮೂಕಲ್ಲ ಅಲ್ಲೇ ಆತ್ಮೀಯ ವಿದ್ಯಾರ್ಥಿಗಳೇ ಸರ್ ಸಿ ವಿ ರಾಮನ್ ಪದವಿ ಪೂರ್ವ ಮಹಾವಿದ್ಯಾಲಯದಿಂದ ನಡೆಸಿಕೊಡುವಂಥ ಆನ್ಲೈನ್ ಕ್ಲಾಸಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ ಎಲ್ಲರಿಗೂ ಸಾಯಂಕಾಲದ ನಮಸ್ಕಾರಗಳನ್ನು ತಿಳಿಸಿ ಆತ್ಮೀಯ ವಿದ್ಯಾರ್ಥಿಗಳೇ ಈಗಾಗಲೇ ನಾವು ಪ್ರತಿದಿನ ಆನ್ಲೈನ್ ತರಗತಿಯಲ್ಲಿ ಈಗಾಗಲೇ ನಾವು ಪರೀಕ್ಷಾ ಮಂಡಳಿಯವರು ಬಿಡುಗಡೆ ಮಾಡಲ್ಪಟ್ಟಂತಹ ಮಾದರಿಯ ಪ್ರಶ್ನೆ ಪತ್ರಿಕೆಗಳನ್ನು ಆಲಿಸ್ತಾ ಬಂದಿದ್ದೀವಿ. ಈಗಾಗಲೇ ನಾವು ಇಂದಿನ ತರಗತಿಯಲ್ಲಿ ನಿನ್ನೆ ದಿನ ನಾವು ವರ್ಗ ಸಮೀಕರಣದ ಮೇಲಿನ 1 ಅಂಕದ ಪ್ರಶ್ನೆಗಳು 2 ಅಂಕದ ಪ್ರಶ್ನೆಗಳು ಮತ್ತು 3 ಅಂಕದ ಪ್ರಶ್ನೆಗಳನ್ನು ನಿನ್ನೆ ದಿನ ಅಧ್ಯಯನ ಮಾಡಿದ್ವಿ ವಿದ್ಯಾರ್ಥಿಗಳು. ಇನ್ನು ಅದರಲ್ಲಿ ನಮಗೆ ಮಾದರಿಯ ಪ್ರಶ್ನೆ ಪತ್ರಿಕೆ 4ರಲ್ಲಿ ವರ್ಗ ಸಮೀಕರಣದ 4 ಅಂಕದ ಪ್ರಶ್ನೆಯನ್ನು ನಾವು ಇವತ್ತು ಪರಿಗಣನೆ ತೆಗೆದುಕೊಂಡಾಗ 4 ಅಂಕದ ಒಂದು ಪ್ರಶ್ನೆ ವಿದ್ಯಾರ್ಥಿಗಳೇ. ಹಾಗಾದರೆ 4 ಅಂಕದ ಪ್ರಶ್ನೆ ಏನು ಕೇಳ್ತಾ ಇದ್ದಾನೆ ಅಂದರೆ, ಎ ಖಗೋಳಯಾನಿಯು ಬಾಹ್ಯಾಕಾಶ ನಡಿಗೆಯ ಅವಧಿಯು ಬಿ ಖಗೋಳಯಾನಿಯ ಬಾಹ್ಯಾಕಾಶ ನಡಿಗೆಯ ಅವಧಿಗಿಂತ 6 ಗಂಟೆ ಹೆಚ್ಚಾಗಿದೆ. ಅವರಿಬ್ಬರು ಇನ್ನೂ 4 ಗಂಟೆಗಳ ಕಾಲ ಹೆಚ್ಚು ಬಾಹ್ಯಾಕಾಶ ನಡಿಗೆಯನ್ನು ಕೈಗೊಂಡರೆ ಅವರ ಬಾಹ್ಯಾಕಾಶ ನಡಿಗೆಯ ಅವಧಿಗಳ ಗುಣಲಬ್ಧವು 720 ಗಂಟೆಗಳಾಗಿರುತ್ತವೆ. ಹಾಗಾದರೆ ಎ ಮತ್ತು ಬಿ ಖಗೋಳಯಾನಿಗಳ ಬಾಹ್ಯಾಕಾಶ ನಡಿಗೆಯ ಅವಧಿಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾನೆ ವಿದ್ಯಾರ್ಥಿಗಳೇ. ಬಾಹ್ಯಾಕಾಶ ನಡಿಗೆಯ ಅವಧಿ ಮತ್ತೊಮ್ಮೆ ವಿದ್ಯಾರ್ಥಿಗಳೇ, ಇಲ್ಲಿ ನೀವು ಪ್ರಶ್ನೆಯನ್ನು ಸರಿಯಾಗಿ ಆಲಿಸಿದಾಗ ವಿದ್ಯಾರ್ಥಿಗಳೇ, ಎ ಖಗೋಳಯಾನಿ ಬಾಹ್ಯಾಕಾಶ ನಡಿಗೆಯ ಅವಧಿಯು ಬಿ ಖಗೋಳಯಾನಿಯ ಬಾಹ್ಯಾಕಾಶ ನಡಿಗೆಯ ಅವಧಿಗಿಂತ 6 ಗಂಟೆ ಹೆಚ್ಚಾಗಿದೆ. ಅವರಿಬ್ಬರು ಇನ್ನೂ 4 ಗಂಟೆಗಳ ಕಾಲ ಹೆಚ್ಚು ಬಾಹ್ಯಾಕಾಶ ಕೈಗೊಂಡಿದ್ದಾರೆ. ಅಂದರೆ ಎ ಎಂಬ ಖಗೋಳ ವಿಜ್ಞಾನಿಯು ಮತ್ತು ಬಿ ಎಂಬ ಖಗೋಳ ವಿಜ್ಞಾನಿಯು ಒಂದು ಬಾಹ್ಯಾಕಾಶ ನಡಿಗೆಯನ್ನು ಕೈಗೊಂಡಿರ್ತಾರೆ. ಅವರು ಎ ಎಂಬ ಖಗೋಳ ವಿಜ್ಞಾನಿಗಿಂತ ಬಿ ಎಂಬ ಖಗೋಳ ವಿಜ್ಞಾನಿ ಬಾಹ್ಯಾಕಾಶ ನಡಿಗೆಯು 6 ಗಂಟೆ ಹೆಚ್ಚಾಗಿದೆ. ಅಂದರೆ ಎ ಖಗೋಳ ನಡೆಯೋ ಅವಧಿಗಿಂತ 6 ಗಂಟೆ ಹೆಚ್ಚು. ಅವರಿಬ್ಬರು ಇನ್ನೂ 4 ಗಂಟೆಗಳ ಕಾಲ ಏನಾದರೂ ಅವರು ಬಾಹ್ಯಾಕಾಶ ನಡಿಗೆಯನ್ನು ಕೈಗೊಂಡಿದ್ದರೆ ಅವಧಿಗಳ ಗುಣಲಬ್ಧ 720 ಗಂಟೆಗಳಾಗುತ್ತಿತ್ತು. ಹಾಗಾದರೆ ಎ ಮತ್ತು ಬಿ ಖಗೋಳಯಾನಿಗಳ ಬಾಹ್ಯಾಕಾಶ ನಡಿಗೆಯ ಅವಧಿಯನ್ನು ಕಂಡುಹಿಡಿಯಿರಿ. ಹಾಗಾದರೆ ವಿದ್ಯಾರ್ಥಿಗಳೇ, ನಾವಿಲ್ಲಿ ಬಾಹ್ಯಾಕಾಶ ನಡಿಗೆ ಅವಧಿಯನ್ನು ನಾವು ವಿದ್ಯಾರ್ಥಿಗಳೇ ಎಕ್ಸ್ ಅಂತ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಎ ಎಂಬ ಖಗೋಳ ಬಾಹ್ಯಾಕಾಶ ನಡಿಗೆಯ ಅವಧಿಯು ಎ ಬಾಹ್ಯಾಕಾಶ ನಡಿಗೆಯ ಅವಧಿಯು ಎಕ್ಸ್ ಆಗಿರಲಿ, ಬಿ ಬಾಹ್ಯಾಕಾಶ ನಡಿಗೆ ವ್ಯಕ್ತಿ x+6 ಆಗಿರಲಿ ವಿದ್ಯಾರ್ಥಿಗಳೇ. ಅಂದರೆ 6 ಗಂಟೆ ಹೆಚ್ಚು ತೆಗೆದುಕೊಳ್ಳುತ್ತಾನೆ ಅನ್ನುವಂಥದ್ದು ವಿದ್ಯಾರ್ಥಿಗಳೇ. ಇಲ್ಲಿ ಬಿ ಬಾಹ್ಯಾಕಾಶ ನಡಿಗೆಯ ಅವಧಿ x+6 ವಿದ್ಯಾರ್ಥಿಗಳೇ. ಇನ್ನೂ 4 ಗಂಟೆ ಹೆಚ್ಚು ನಡೆದಿದ್ದರೆ ಎ ವ್ಯಕ್ತಿಯು x+4 ಆಗುತ್ತೆ ವಿದ್ಯಾರ್ಥಿಗಳೇ. ಅಂದರೆ 4 ಗಂಟೆ ಅಂದರೆ ಎ ವ್ಯಕ್ತಿಯನ್ನು ನಡಿಗೆ ಅವಧಿಯನ್ನು ಎಕ್ಸ್ ಅಂತ ತೆಗೆದುಕೊಂಡಾಗ ಬಿ ವ್ಯಕ್ತಿಯು x+6, ಯಾಕಂದರೆ ಎ ವ್ಯಕ್ತಿಗಿಂತ 6 ಗಂಟೆ ಹೆಚ್ಚನ್ನು ತೆಗೆದುಕೊಳ್ತಾ ಇದ್ದಾನೆ ವಿದ್ಯಾರ್ಥಿಗಳೇ. 6 ಗಂಟೆಗಿಂತ ಹೆಚ್ಚಾಗಿದೆ ಅನ್ನುವಂಥದ್ದು. ಹಾಗಾಗಿ ಇನ್ನು 4 ಗಂಟೆ ಹೆಚ್ಚು ನಡೆದಿದ್ದರೆ ಬಿ ವ್ಯಕ್ತಿ ಇದು ಆ ಸಮಯದಲ್ಲಿ x+6+4 ವಿದ್ಯಾರ್ಥಿಗಳೇ. ಅಂದರೆ ಎ ವ್ಯಕ್ತಿಗಿಂತ 6 ಗಂಟೆ ಹೆಚ್ಚಾಗಿ ಮತ್ತು ಇನ್ನು 4 ಗಂಟೆ ಅಂದಾಗ
ಎ ವ್ಯಕ್ತಿದು x+4 ಬಿ ವ್ಯಕ್ತಿದು x+4+6 ಆಗುತ್ತೆ ವಿದ್ಯಾರ್ಥಿಗಳೇ. ತದಾದ ನಂತರ ಇಲ್ಲಿ ನಾವು ಬಿ ವ್ಯಕ್ತಿದು x+10 ಆಗುತ್ತೆ ವಿದ್ಯಾರ್ಥಿಗಳೇ. 6 + 4 10 ಅಂತ ತೆಗೆದುಕೊಂಡಾಗ ಸಮೀಕರಣದ ಪ್ರಕಾರ ಅವರಿಬ್ಬರ ನಡುವಿನ ನಡಿಗೆಯ ಗುಣಲಬ್ಧ ಅಂತ ಹೇಳ್ತಾ ಇದ್ದಾನೆ ವಿದ್ಯಾರ್ಥಿಗಳೇ. ಗುಣಲಬ್ಧ ಅಂತ ಹೇಳಿದಾಗ ಎಕ್ಸ್ ಅಥವಾ ನಾವು ಎ ವ್ಯಕ್ತಿ ನಡಿಗೆ ಇಂಟು ಬಿ ವ್ಯಕ್ತಿ ನಡಿಗೆ = 720 ಗಂಟೆ ವಿದ್ಯಾರ್ಥಿಗಳೇ. ಅಂದರೆ ಇಲ್ಲಿ ನಾವು x+4 ಅಂದರೆ ಎ ವ್ಯಕ್ತಿ ಗುಣಲಬ್ಧ x+10 = 720 ವಿದ್ಯಾರ್ಥಿಗಳೇ. ಅಂದರೆ ಅವರಿಬ್ಬರ ನಡುವಿನ ಒಂದು ಗುಣಲಬ್ಧವನ್ನು ನಾವು ತೆಗೆದುಕೊಂಡಾಗ x+4 × x+6 = 720 ವಿದ್ಯಾರ್ಥಿಗಳೇ. ತದಾದ ನಂತರ ಎಕ್ಸಿಂದ ಈ ಒಂದು ಬ್ರ್ಯಾಕೆಟ್ಗೆ ನಾವು ಸಂಪೂರ್ಣವಾಗಿ ಗುಣಿಸಿದಾಗ ವಿದ್ಯಾರ್ಥಿಗಳೇ, ಅಥವಾ x+a ಇಂಟು ಬ್ರ್ಯಾಕೆಟ್ x+b ಸಮೀಕರಣವನ್ನಾದರೂ ನಾವು ಇಲ್ಲಿ ಬಳಸ್ಬೋದು ವಿದ್ಯಾರ್ಥಿಗಳೇ. ಅಥವಾ ನೇರವಾಗಿ ನಾವು x ಇಂದ x+10 + 4 × x+10 = 720 ವಿದ್ಯಾರ್ಥಿಗಳೇ. ತದನಂತರ x × x x² + 10 × x 10x 10 × x 10 × x 10x ಪ್ಲಸ್ 4 × x 4x 4 10 40 ವಿದ್ಯಾರ್ಥಿಗಳೇ = 720. ತದನಂತರ ಇಲ್ಲಿ x² ಪ್ಲಸ್ 10 ಮತ್ತು 10x + 4x 14x ವಿದ್ಯಾರ್ಥಿಗಳೇ. ನಂತರ ಪ್ಲಸ್ 40 ಮೈನಸ್ 720 ವಿದ್ಯಾರ್ಥಿ ಪ್ಲಸ್ 720 ಎಡಭಾಗಕ್ಕೆ ಬಂದಾಗ ವಿದ್ಯಾರ್ಥಿಗಳೇ ಮೈನಸ್ 720 ಆಗುತ್ತೆ. ಈ ಒಂದು ಸಮೀಕರಣದ ಪ್ರಕಾರ x² ಪ್ಲಸ್ 14x 720ರಲ್ಲಿ ನಾವು 40 ತೆಗೆದಾಗ ವಿದ್ಯಾರ್ಥಿಗಳೇ ಮೈನಸ್ 680 ಉಂಟಾಗುತ್ತೆ ವಿದ್ಯಾರ್ಥಿಗಳೇ = 0. ಈಗ ನಮಗೆ ax² ಪ್ಲಸ್ bx ಪ್ಲಸ್ c = 0 ಆದರ್ಶ ರೂಪಕ್ಕೆ ಬಂತು ವಿದ್ಯಾರ್ಥಿಗಳೇ. ಈಗ ನಮಗೆ ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ಬಂತು ವಿದ್ಯಾರ್ಥಿಗಳೇ. ಮತ್ತೊಮ್ಮೆ ನೋಡಿ, ಎ ಬಾಹ್ಯಾಕಾಶ ನಡಿಗೆ ಅವಧಿ, ಎ ವ್ಯಕ್ತಿಯ ಬಾಹ್ಯಾಕಾಶ ನಡಿಗೆ ಅವಧಿಯು x ಆಗಿರಲಿ, ಬಿ ವ್ಯಕ್ತಿಯ ಬಾಹ್ಯಾಕಾಶ ನಡಿಗೆ ಅವಧಿ x+6. ಯಾಕಂದರೆ ಎ ವ್ಯಕ್ತಿಗಿಂತ 6 ಗಂಟೆ ಹೆಚ್ಚು ತೆಗೆದುಕೊಳ್ತಾ ಇದ್ದೇನೆ ವಿದ್ಯಾರ್ಥಿಗಳೇ, ಹಾಗಾಗಿ x+6 ಆಗುತ್ತೆ. ತದಾದ ನಂತರ ಇನ್ನೂ 4 ಗಂಟೆ ಹೆಚ್ಚು ನಡೆದಿದ್ದರೆ ಆಗ ಎ ವ್ಯಕ್ತಿದು x+4 ಆಗ್ತಿತ್ತು. ಇನ್ನು 4 ಗಂಟೆ ಹೆಚ್ಚಂದರೆ ಮುಂದೆ ಬರುವಂಥ 4 ಗಂಟೆ ಅಂತ ಹೇಳಿದ್ದಾರೆ. 4 ಗಂಟೆ ವ್ಯತ್ಯಾಸವಾಗುತ್ತಿತ್ತು ಅಂದಾಗ ನಾವು ಮೈನಸ್ ತೆಗೆದುಕೊಂತೀವಿ ವಿದ್ಯಾರ್ಥಿಗಳೇ. 4 ಗಂಟೆ ಹೆಚ್ಚಾಗಿರುತ್ತೆ ಅಂದಾಗ ನಾವು ಅದನ್ನು ಪ್ಲಸ್ ತೆಗೆದುಕೊತಾ ಇದ್ದೀವಿ ವಿದ್ಯಾರ್ಥಿಗಳೇ. ಹಾಗೆ ಬಿ ವ್ಯಕ್ತಿದು x+6 + 4 = x+10. ಅವರಿಬ್ಬರ ನಡುವಿನ ಗುಣಲಬ್ಧವು 720 ಗಂಟೆ ಆಗಿರುತ್ತೆ ಅಂತ ಹೇಳ್ತಾ ಇದ್ದೇನೆ ಸಮೀಕರಣದ ಮೂಲಕ. ಪ್ರಶ್ನೆ ಹೀಗಿರೋದ್ರಿಂದ x+4 × x+10 = 720 ವಿದ್ಯಾರ್ಥಿಗಳೇ. ಇನ್ನು ಎಕ್ಸಿಂದ ಸಂಪೂರ್ಣವಾಗಿ ಬ್ರ್ಯಾಕೆಟ್ಗೆ ನಾವು ಗುಣಿಸಿದಾಗ x × x x² ಪ್ಲಸ್ 10x ಪ್ಲಸ್ 4 × x 4x 4 10 40 = 720 ವಿದ್ಯಾರ್ಥಿಗಳೇ. ನಂತರ x² 10x + 4x 14x ಪ್ಲಸ್ 40 ಮೈನಸ್ ಪ್ಲಸ್ 720 ಈ ಕಡೆ ಬಂದಾಗ ಮೈನಸ್ 720 ಆಗುತ್ತೆ. ಹಾಗಾಗಿ x² 14x 720ರಲ್ಲಿ 40 ಕಾದಾಗ ವಿದ್ಯಾರ್ಥಿಗಳೇ 680 ದೊರೆಯುತ್ತದೆ = 0. ಇದು ಈಗ ax² + bx + c ಆದರ್ಶ ರೂಪದಲ್ಲಿ ದೊರೀತಾ ಇದೆ ವಿದ್ಯಾರ್ಥಿಗಳೇ. ನಂತರದಲ್ಲಿ ನಾವು ವಿದ್ಯಾರ್ಥಿಗಳೇ ಇಲ್ಲಿ ಮಧ್ಯಪದವನ್ನು ವಿಭಜಿಸುವುದರ ಮೂಲಕ ನಮಗೆ ಯಾವುದೇ ಎರಡು ಸಂಖ್ಯೆನ ಗುಣಿಸಿದಾಗ 680 ಅದು -680 ದೊರೆಯುವಂಥದ್ದು
680 ವಿದ್ಯಾರ್ಥಿಗಳೇ. ಯಾವುದೇ ಎರಡು ಸಂಖ್ಯೆಯನ್ನು ಗುಣಿಸಿದಾಗ -680 ದೊರೆಯುವಂಥದ್ದು. ಯಾವುದೇ ಎರಡು ಸಂಖ್ಯೆಯನ್ನು ಕೂಡಿಸಿದಾಗ ಅಥವಾ ಕಳೆದಾಗ +14 ಬರುವಂಥದ್ದು ವಿದ್ಯಾರ್ಥಿಗಳೇ. ಹಾಗಾದರೆ ಅಂಥ ಮಗ್ಗಿಯನ್ನು ನಾವು ಸಂಖ್ಯೆಯನ್ನು ಆಯ್ಕೆ ಮಾಡಿಕೊಂಡಾಗ ವಿದ್ಯಾರ್ಥಿಗಳೇ 34 × 20. ಹಾಗಾದರೆ ನಾನು ನಿನ್ನೆ ದಿನ ಹೇಳಿದೆ 34 ಮತ್ತು 20 ಹೇಗೆ ಅದನ್ನೇ ಯಾಕೆ ತೆಗೆದುಕೊಳ್ಳಬೇಕು ಅಂದಾಗ ಅವು ಎರಡರ ನಡುವಿನ ಗುಣಲಬ್ಧ ಮತ್ತು ವ್ಯತ್ಯಾಸವನ್ನು ನೋಡಿದಾಗ ವಿದ್ಯಾರ್ಥಿಗಳೇ, ವ್ಯತ್ಯಾಸವನ್ನು ನೋಡಿದಾಗ 34ರಲ್ಲಿ 20 ಕಳೆದಾಗ 14 ದೊರೆಯುವಂಥದ್ದು ವಿದ್ಯಾರ್ಥಿಗಳು. ಅಂಥ ಸಂಖ್ಯೆಯನ್ನು ನಾವು ಆಯ್ಕೆ ಮಾಡಿಕೊಂಡು ಅವು ಎರಡರ ಗುಣಲಬ್ಧವನ್ನು ಆಯ್ಕೆ ಮಾಡಿಕೊಂಡಾಗ ವಿದ್ಯಾರ್ಥಿಗಳೇ ಅವುಗಳ ಗುಣಲಬ್ಧವು -680 ಆಗುತ್ತೆ. 34ರಲ್ಲಿ ವಿದ್ಯಾರ್ಥಿಗಳೇ 20 ತೆಗೆದಾಗ ನಮಗೆ 14 ದೊರೆಯುವಂಥದ್ದು. ಈ ರೀತಿಯಾಗಿ ನಾವು ಮಧ್ಯಪದವನ್ನು ವಿಭಜಿಸೋಣ ವಿದ್ಯಾರ್ಥಿಗಳೇ. ತದನಂತರ x² + 34x - 20x - 680 = 0 ವಿದ್ಯಾರ್ಥಿಗಳೇ. ಗುಂಪನ್ನು ಮಾಡೋಣ ವಿದ್ಯಾರ್ಥಿಗಳ. ನಂತರ ಗುಂಪು ವಿಂಗಡಿಸುವುದರ ಮೂಲಕ ನಾವು ಸುಲಭವಾಗಿ ಅಪವರ್ತನವನ್ನು ಮಾಡುವಂಥದ್ದು ವಿದ್ಯಾರ್ಥಿಗಳೇ. ಇಲ್ಲಿ x² ಮತ್ತು xನಲ್ಲಿ xನ್ನು ತೆಗೆದಾಗ x + 34. ತದಾದ ನಂತರ 20 ಮತ್ತು 680 ಅಂದಾಗ -20 ನಾವು ತೆಗೆದುಕೊಂಡಾಗ ವಿದ್ಯಾರ್ಥಿಗಳೇ x + 34 ವಿದ್ಯಾರ್ಥಿಗಳೇ. 20 × x 20x - 20x ಪ್ಲಸ್ ಇಂಟು ಮೈನಸ್ -20 34 680 ವಿದ್ಯಾರ್ಥಿಗಳು. -680. ತದಾದ ನಂತರ ಇಲ್ಲಿ ಒಂದು x + 34 ಆಗುತ್ತೆ ವಿದ್ಯಾರ್ಥಿಗಳೇ. ಇನ್ನೊಂದು x - 20 ಆಗುತ್ತೆ ವಿದ್ಯಾರ್ಥಿಗಳೇ. = 0 = 0 ವಿದ್ಯಾರ್ಥಿಗಳೇ. ಇನ್ನು x + 34 = 0, x = -34. ಒಂದು ಮೂಲ ಬಂದರೆ ಇನ್ನೊಂದು ವಿದ್ಯಾರ್ಥಿಗಳೇ x - 20 = 0, x = 20 ವಿದ್ಯಾರ್ಥಿಗಳೇ. ಹಾಗಾದರೆ ನಾವು ಪ್ಲಸ್ ವ್ಯಾಲ್ಯೂವನ್ನು ತೆಗೆದುಕೊಳ್ಳೋದ್ರಿಂದ ಧನಾತ್ಮಕ ಬೆಲೆಯನ್ನು ತೆಗೆದುಕೊಳ್ಳೋದ್ರ ಮೂಲಕ ಎ ವ್ಯಕ್ತಿ ನಡಿಗೆ x ಆಗಿರುತ್ತೆ ವಿದ್ಯಾರ್ಥಿಗಳೇ. x ಅಂದರೆ 20. ನಂತರ ಬಿ ವ್ಯಕ್ತಿ ನಡಿಗೆ x + 6 ವಿದ್ಯಾರ್ಥಿಗಳೇ. ಆದ್ದರಿಂದ 20 + 6 ವಿದ್ಯಾರ್ಥಿಗಳೇ 26 ಅಂಥೇಳಿ ಇಲ್ಲಿ ನಮಗೆ ಏನಾಗ್ತದೆ ಅಂತಂದರೆ ಈ ಒಂದು ಬೆಲೆಯನ್ನು ದೊರೆಯುವಂಥದ್ದು ವಿದ್ಯಾರ್ಥಿಗಳೇ. ಈ ರೀತಿಯಾಗಿ ನಾವು 4 ಅಂಕದ ಪ್ರಶ್ನೆಗಳನ್ನು ಅತ್ಯಂತ ಸುಲಭವಾಗಿ ಪಡೆಯುವಂಥದ್ದು ವಿದ್ಯಾರ್ಥಿಗಳೇ. ಇದು ನಮಗೆ ಈಗಾಗಲೇ ನಾವು ಅಧ್ಯಯನ ಮಾಡಿದಂತೆ ವರ್ಗ ಸಮೀಕರಣದ ಮೇಲಿನ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಈಗಾಗಲೇ ನಾವು ಆಲಿಸಿದ್ದೀವಿ ವಿದ್ಯಾರ್ಥಿಗಳೇ. ಇನ್ನು ನಮ್ಮ ಮುಂದಿನ ಒಂದು ಘಟಕ ಅತ್ಯಂತ ಸುಲಭವಾದ ಘಟಕ ಮತ್ತು ಅತ್ಯಂತ ಆಸಕ್ತಿಯುಳ್ಳ ಘಟಕ ಅಂತಂದು ನಾವು ಕರೆಯೋದಾದರೆ ಅದನ್ನು ನಾವು ಶ್ರೇಣಿ ಅಂತ ಕರಿತಾ ಇದ್ದೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಶ್ರೇಣಿಯನ್ನು ನಾವು ಪರಿಗಣನೆ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಶ್ರೇಣಿ ಅಂಥೇಳಿ ನಾವು ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಹಾಗಾಗಿ ಇಲ್ಲಿ ಶ್ರೇಣಿಗೆ ಹೋಗೋದಕ್ಕಿಂತ ಪೂರ್ವದಲ್ಲಿ ನಾವು ಕೆಲವೊಂದಿಷ್ಟು ಮೂಲ ಅಂಶಗಳನ್ನು ತಿಳಿದುಕೊಳ್ಳೋಣ. ಹಾಗಾದರೆ ಮೂಲ ಅಂಶಗಳು ಅಂದಾಗ ಮೂಲ ಅಂಶಗಳು ವಿದ್ಯಾರ್ಥಿಗಳೇ ಇಲ್ಲಿ ನಮಗೆ ದೊರೆಯುವಂತಹ ಸಮಾಂತರ ಶ್ರೇಣಿಯನ್ನು ನಾವು ಅಧ್ಯಯನ ಮಾಡೋಣ ವಿದ್ಯಾರ್ಥಿಗಳೇ. ಹಾಗಾದರೆ ಸಮಾಂತರ ಶ್ರೇಣಿ ನಾವು ಮೊದಲು ಸಮಾಂತರ ಶ್ರೇಣಿ ಅಂದರೆ ಏನು, ಸಮಾಂತರ ಶ್ರೇಣಿಯಲ್ಲಿ ಬರುವಂಥ ಕೆಲವೊಂದಿಷ್ಟು ವಿಧಾನಗಳನ್ನು ನಾವು ಅಧ್ಯಯನ ಮಾಡಿ ತದಾದ ನಂತರ ಇಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ನಾವು ಸರಿಯಾಗಿ ಉತ್ತರಿಸೋಣ ವಿದ್ಯಾರ್ಥಿಗಳಿಗೆ. ಸಮಾಂತರ ಶ್ರೇಣಿ ಅಂದರೆ ಏನು? ಶ್ರೇಣಿ ಅಂದರೆ ಒಂದು ನಿರ್ದಿಷ್ಟ ನಿಯಮಕ್ಕನುಸಾರವಾಗಿ ರಚಿಸಲ್ಪಟ್ಟಂತಹ
ವ್ಯವಸ್ಥಿತ ರಚನೆ ಅಥವಾ ಸಂಖ್ಯೆಗಳ ಸಮೂಹವನ್ನು ನಾವು ಶ್ರೇಣಿ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಶ್ರೇಣಿ ಥ್ರೆಡ್ಸ್ ಅಂತ ಇರುತ್ತೆ. ಪ್ರೋಗ್ರೆಷನ್, ಹಾಗಾದರೆ ಇಲ್ಲಿ ನಮಗೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಸಮಾಂತರ ಶ್ರೇಣಿ ವಿದ್ಯಾರ್ಥಿಗಳೇ. ಹಾಗಾದರೆ ಸಮಾಂತರ ಶ್ರೇಣಿಯ ಕೆಲವೊಂದಿಷ್ಟು ನಾವು ಸಮಾಂತರ ಶ್ರೇಣಿಯ ಕೆಲವೊಂದಿಷ್ಟು ಮೂಲ ಅಂಶಗಳನ್ನು ನಾವು ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಸಮಾಂತರ ಶ್ರೇಣಿ ಮುಂದಿನ ಘಟಕ ಸಮಾಂತರ ಶ್ರೇಣಿ ವಿದ್ಯಾರ್ಥಿಗಳೇ. ಹಾಗಾದರೆ ಸಮಾಂತರ ಶ್ರೇಣಿಯಲ್ಲಿ 1 ಅಂಕದ 2 ಪ್ರಶ್ನೆಗಳು, 1 ಅಂಕದ 2 ಪ್ರಶ್ನೆಗಳು ಮತ್ತು 2 ಅಂಕದ 1 ಪ್ರಶ್ನೆ ಮತ್ತು 4 ಅಂಕದ 1 ಪ್ರಶ್ನೆ ವಿದ್ಯಾರ್ಥಿಗಳೇ. ಒಟ್ಟು 8 ಅಂಕ, ಬಹಳಷ್ಟು ಪ್ರಮುಖವಾದಂಥದ್ದು. ಮತ್ತು ಇಲ್ಲಿ ಕೆಲವೊಂದಿಷ್ಟು ನಮಗೆ ಏನು ಮಾಡುವಂಥದ್ದು ಅಂದರೆ ಆಯ್ಕೆಯಾಗಿ ಅನ್ವಯ ಪ್ರಶ್ನೆಗಳು ಕೇಳುವಂಥ ಸಾಧ್ಯತೆಗಳು ಈ ಒಂದು ಘಟಕದಲ್ಲಿ ಹೆಚ್ಚಿನ ಅವಕಾಶಗಳಿದೆ ವಿದ್ಯಾರ್ಥಿಗಳೇ. ಯಾವುದೇ ಗೊಂದಲಕ್ಕೀಡಾಗದೆ ಅತ್ಯಂತ ಸುಲಭವಾಗಿ ಸಮಾಂತರ ಶ್ರೇಣಿಯನ್ನು ನಾವಿಲ್ಲಿ ಅಧ್ಯಯನ ಮಾಡೋಣ. ಹಾಗಾದರೆ ಸಮಾಂತರ ಶ್ರೇಣಿ ಅಂದರೆ ಏನು? 2 ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಸ್ಥಿರವಾಗಿದ್ದರೆ, ಅಂದರೆ ಒಂದು ಹಿಂದಿನ ಪದ ಅದಕ್ಕೆ ನಿರ್ದಿಷ್ಟವಾದ ಸಂಖ್ಯೆಯನ್ನು ಸೇರಿಸುವುದರೊಂದಿಗೆ ಮುಂದಿನ ಪದವನ್ನು ಪಡೆಯೋದಕ್ಕೆ, ಅಥವಾ 2 ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಸ್ಥಿರವಾಗಿದ್ದರೆ ಅಂತಹ ಒಂದು ಶ್ರೇಣಿಯನ್ನು ನಾವು ಸಮಾಂತರ ಶ್ರೇಣಿ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಹಾಗಾದರೆ ಸಮಾಂತರ ಶ್ರೇಣಿ ಎಂದಾಗ ಸಮಾಂತರ ಶ್ರೇಣಿಯ ಪದಗಳನ್ನು A1, A2, A3, A4 ಅಪ್ ಟು ಡ್ಯಾಶ್ AN ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಸಮಾಂತರ ಶ್ರೇಣಿಯ ಪದಗಳು ಅಂಥೇಳಿ A1, A2, A3, A4 ಅಪ್ ಟು ಡ್ಯಾಶ್ AN. ಇಲ್ಲಿ ವಿದ್ಯಾರ್ಥಿಗಳೇ ಮೊದಲ ಪದವನ್ನು ಎ ಅಂತ ಕರಿತೀವಿ ಅಥವಾ A1 ಅಥವಾ ಎ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಸಾಮಾನ್ಯ ವ್ಯತ್ಯಾಸ ಡಿ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಸಾಮಾನ್ಯ ವ್ಯತ್ಯಾಸ ಡಿ ಮತ್ತು AN ಅನ್ನು ಕೊನೆಯ ಪದ ಅಂಥೇಳಿ ಕರಿತೀವಿ ವಿದ್ಯಾರ್ಥಿಗಳಿಗೆ. ಸಮಾಂತರ ಶ್ರೇಣಿ, ಹಾಗಾದರೆ ಸಮಾಂತರ ಶ್ರೇಣಿ ಅಂದರೆ ಈಗಾಗಲೇ ನಾವು ಅಧ್ಯಯನ ಮಾಡಿದ್ವಿ ವಿದ್ಯಾರ್ಥಿಗಳೇ, 2 ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಸ್ಥಿರವಾಗಿರಬೇಕು. ಹಾಗಾದರೆ ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಸ್ಥಿರವಾಗಿರುವುದಂದರೆ ಯಾವ ಥರ? ಉದಾಹರಣೆ ನಾವಿಲ್ಲಿ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಉದಾಹರಣೆ 2, 4, 6, 8 ಅಪ್ ಟು ಡ್ಯಾಶ್ ಇನ್ಫಿನಿಟಿ, ಅನಂತತೆವರೆಗೂ ಅಂಥೇಳಿ ನಾವು ಕರಿತೀವಿ ವಿದ್ಯಾರ್ಥಿಗಳೇ. ಈಗಾಗಲೇ ನೀವು ಪರಿಮಿತ ಸಮಾಂತರ ಶ್ರೇಣಿ, ಅಪರಿಮಿತ ಸಮಾಂತರ ಶ್ರೇಣಿ ಬಗ್ಗೆ ಅಧ್ಯಯನ ಮಾಡಿದ್ರಿ ವಿದ್ಯಾರ್ಥಿಗಳೇ. ಇಲ್ಲಿ ಕೆಲವೊಂದಿಷ್ಟು ನೇರವಾಗಿ ನಾವು ಪ್ರಶ್ನೆಗಳನ್ನು ತೆಗೆದುಕೊಂಡು ನಿಮಗೆ ಅತ್ಯಂತ ಸುಲಭವಾಗಿ ಅಂಕವನ್ನು ತೆಗೆದುಕೊಳ್ಳುವಂಥದ್ದು ವಿದ್ಯಾರ್ಥಿಗಳೇ. ಮೊದಲನೇ ಪದ ಯಾವಾಗಲೂ A1, A2, A3, A4 ಆಗಿರುತ್ತೆ ವಿದ್ಯಾರ್ಥಿಗಳೇ. ಈ ರೀತಿಯಾಗಿ ನಾವು ಸಮಾಂತರ ಶ್ರೇಣಿಯನ್ನು ತೆಗೆದುಕೊತೀವಿ. ಇನ್ನು ಸಮಾಂತರ ಶ್ರೇಣಿಯ ಅತ್ಯಂತ ಬಹುಮುಖ್ಯವಾದಂಥದ್ದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಅಥವಾ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ AP. ಈ ಸಾಮಾನ್ಯ ರೂಪ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ AP ಅಂತ ಕರಿಬೋದು ವಿದ್ಯಾರ್ಥಿಗಳೇ. A ಪ್ಲಸ್ D, A ಪ್ಲಸ್ 2D ಅಪ್ ಟು ಡ್ಯಾಶ್ A ಪ್ಲಸ್ N-1 ಇಂಟು ಡಿ ಸಮಾಂತರ ಶ್ರೇಣಿಯ ಸಾಮಾನ್ಯ ಪದ ಅಥವಾ ಸಾಮಾನ್ಯ ರೂಪ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಇಲ್ಲಿ ಮೊದಲನೇ ಪದ ಎ ಆಗಿರುತ್ತೆ, ಸಾಮಾನ್ಯ ವ್ಯತ್ಯಾಸ ಡಿ ಆಗಿರುತ್ತೆ ಮತ್ತು AN ಕೊನೆಯ ಪದ ಆಗಿರುತ್ತೆ. ಇಲ್ಲಿ ಡಿ ಅನ್ನೋದು ವಿದ್ಯಾರ್ಥಿಗಳೇ, ಡಿ ಅಂತಂದರೆ ನಮಗೆ A2 ಮೈನಸ್ A1 ಅಂಥೇಳಿ ಸಾಮಾನ್ಯ ವ್ಯತ್ಯಾಸ. ಕಾಮನ್ ಡಿಫ್ರೆನ್ಸ್ ಈಸ್ ದ ಡಿಫ್ರೆನ್ಸ್ ಆಫ್ 2 ನಂಬರ್ಸ್ ಇನ್ ಬಿಟ್ವೀನ್ ಡಿಫ್ರೆನ್ಸ್ ಆಫ್ 2 ನಂಬರ್ಸ್ ಅಂತೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಡಿ ಈಸ್ ಈಕ್ವಲ್ ಟು A2 ಮೈನಸ್ A1. A2 ಮೈನಸ್ A1 ಅಂದರೆ ಮುಂದಿನ ಪದ ಮೈನಸ್ ಹಿಂದಿನ ಪದ. ಈಗಾಗಲೇ ನಾವು ಅಧ್ಯಯನ ಮಾಡಿದಂತೆ ಮುಂದಿನ ಪದ ಮೈನಸ್ ಹಿಂದಿನ ಪದವನ್ನು ತೆಗೆದುಕೊಳ್ಳುವಂಥದ್ದು ವಿದ್ಯಾರ್ಥಿಗಳೇ. ತದಾದ ನಂತರ ಇಲ್ಲಿ ನಾವು ಬಹುಮುಖ್ಯವಾಗಿ ನೆನಪಿಟ್ಟುಕೊಳ್ಳುವಂಥದ್ದು ಅಂದರೆ ವಿದ್ಯಾರ್ಥಿಗಳೇ, ಇಲ್ಲಿ ಬರುವಂತಹ ಸೂತ್ರವನ್ನು ನಾವು
ಪ್ರತಿಯೊಂದು ಘಟಕದಲ್ಲಿ ಬರುವಂತಹ ಸೂತ್ರಗಳನ್ನು ಅತ್ಯಂತ ಮನನವಾಗಿ ನಾವು ನೆನಪಿಟ್ಟುಕೊಂಡಾದ್ರಾಗ ವಿದ್ಯಾರ್ಥಿಗಳೇ ಅಂಕವನ್ನು ನಾವು ಸುಲಭವಾಗಿ ಪಡೆಯುವಂಥದ್ದು. ಪ್ರತಿಯೊಂದು ಸೂತ್ರವನ್ನು ಪ್ರತಿ ಘಟಕದಿಂದ ಬರುವಂತಹ ಎಲ್ಲ ಸೂತ್ರಗಳನ್ನು ನಾವು ಒಂದು ಕಡೆ ನಾವು ಅದನ್ನು ಬರೆದುಕೊಂಡು ಅದನ್ನು ಸರಿಯಾಗಿ ನಾವು ಪ್ರತಿದಿನ ಮನನ ಮಾಡುತ್ತಾ ಇದ್ದಾಗ ವಿದ್ಯಾರ್ಥಿಗಳೇ ಅತ್ಯಂತ ಸುಲಭವಾಗಿ ಗಣಿತದಲ್ಲಿ 100ಕ್ಕೆ 100 ಯಾವುದಾದ್ರೂ ಒಂದು ವಿಷಯ 100ಕ್ಕೆ 100 ತೆಗೆದುಕೊಳ್ಳುವಂಥ ವಿಷಯ ಯಾವುದಾದ್ರೂ ಇದ್ದರೆ ಅದು ಕೇವಲ ಗಣಿತ ವಿದ್ಯಾರ್ಥಿಗಳೇ. ಗಣಿತದ ನೋಡುವ ದೃಷ್ಟಿಯನ್ನು ನಾವು ಅತ್ಯಂತ ವಿಶಾಲವಾಗಿ ಮತ್ತು ದೃಷ್ಟಿಯನ್ನು ನಾವು ಸಹಕರಿಸಿದಾಗ ಅಥವಾ ಅತ್ಯಂತ ಸುಲಭವಾದಂತಹ ವಿಷಯ ಅಥವಾ ಅದನ್ನು ಅತ್ಯಂತ ಪ್ರಯತ್ನದಿಂದ ನಾವು ಅಥವಾ ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅನ್ನುವಂಥ ನಿಯಮದ ಪ್ರಕಾರ ನಾವು ಅತ್ಯಂತ ಸುಲಭವಾಗಿ ಅದನ್ನು ಪ್ರತಿದಿನವೂ ನಾವು ಗಣಿತವನ್ನು ಕಲಿತಾ ಬಂದಾಗ ವಿದ್ಯಾರ್ಥಿಗಳು ಅತ್ಯಂತ ಸುಲಭವಾದಂಥ ವಿಷಯವಾಗಿರುತ್ತೆ. ಹಾಗಾಗಿ ವಿದ್ಯಾರ್ಥಿಗಳೇ ನಾವು ಮುಂದೆ ನಾವು ಏನು ಮಾಡೋದು ಅಂತಂದರೆ ಈ ಒಂದು ಸಮಾಂತರ ಶ್ರೇಣಿಯಲ್ಲಿ ಎನ್ನನೇ ಪದ ಎನ್ = a + n - 1 × d ಅನ್ನುವಂಥದ್ದು. ಇಲ್ಲಿ an ಈಗಾಗಲೇ ಹೇಳಿದಂತೆ ಕೊನೆಯ ಪದ ವಿದ್ಯಾರ್ಥಿಗಳೇ. ಇಲ್ಲಿ a ಮೊದಲ ಪದ ವಿದ್ಯಾರ್ಥಿಗಳೇ, ನಂತರ n ಪದ ವಿದ್ಯಾರ್ಥಿಗಳೇ, n ಅನ್ನೋದು ಪದ, ನಂತರ d ಸಾಮಾನ್ಯ ವ್ಯತ್ಯಾಸವಾಗಿರುತ್ತೆ. ಈ ಸೂತ್ರ ಅತ್ಯಂತ ನೆನಪಿಟ್ಕೊಳ್ಳುವಂಥದ್ದು ವಿದ್ಯಾರ್ಥಿಗಳೇ. ತದಾದ ನಂತರ ಅವುಗಳ ಮೊತ್ತ, ಇದು ಎನ್ನನೇ ಪದವನ್ನು ಕಂಡುಹಿಡಿಯುವ ಸೂತ್ರ. ಆದರೆ ಇನ್ನು ಪದಗಳ ಮೊತ್ತವನ್ನು ಕಂಡುಹಿಡಿಯಲಿಕ್ಕೆ SN ಸಮ್ ಆಫ್ ನಂಬರ್ಸ್ SN = n/2 2a + n - 1 × d ವಿದ್ಯಾರ್ಥಿಗಳೇ. ಈ ಸೂತ್ರವನ್ನು ಕೂಡ ನಾವು ನೆನಪಿಟ್ಕೋಬೇಕಾಗುತ್ತೆ. ತದನಂತರ ಇನ್ನೊಂದು ನಾವು ಇದರಲ್ಲಿ ಮುಖ್ಯವಾಗಿ ಬರುವಂಥದ್ದು SN = n/2 a + an ಅಂತ ಬರೆದುಕೊಳ್ಬೋದು ವಿದ್ಯಾರ್ಥಿಗಳೇ. ತದಾದ ನಂತರ ಇನ್ನೊಂದು ನಾವು ನೆನಪಿಟ್ಕೊಳ್ಳೋದಂತಂದರೆ ವಿದ್ಯಾರ್ಥಿಗಳೇ ಇಲ್ಲಿ SN = n/2 a + l. n ಅಥವಾ an ಅಥವಾ l ಅನ್ನು ನಾವು ಏನಂತೀವಿ ವಿದ್ಯಾರ್ಥಿಗಳೇ, ಕೊನೆಯ ಪದ ಅಂತ ಕರಿತಾ ಇದ್ದೀವಿ. ಇಷ್ಟು ಸೂತ್ರಗಳನ್ನು ನಾವು ನೆನಪಿನಲ್ಲಿ ಇಟ್ಕೊಂಡ್ಬಿಟ್ರೆ ವಿದ್ಯಾರ್ಥಿಗಳೇ ಅತ್ಯಂತ ಸುಲಭವಾಗಿ ಸಮಾಂತರ ಶ್ರೇಣಿಯಲ್ಲಿ 8 ಅಂಕವನ್ನು ಸುಲಭವಾಗಿ ತೆಗೆದುಕೊಳ್ಳುವಂಥದ್ದು ವಿದ್ಯಾರ್ಥಿಗಳೇ. ಹಾಗಾದರೆ ನಾವು ಇವತ್ತಿನ ದಿನ ಈಗಾಗಲೇ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ವಿದ್ಯಾರ್ಥಿಗಳೇ, ಅಲ್ಲಿ ಬರುವಂತಹ ಸೂತ್ರಗಳನ್ನು ನಾವು ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಅದನ್ನು ನಾವು ಬರೆತೆಗೆಯೋದ್ರ ಮೂಲಕ ಪ್ರತಿದಿನ ಅದನ್ನು ನಾವು ಒಂದು ಬಾರಿ ಆಲಿಸೋದ್ರ ಮೂಲಕ ಸೂತ್ರವನ್ನು ನಾವು ಸುಲಭವಾಗಿ ನೆನಪಿನಲ್ಲಿ ಇಟ್ಕೋಬೋದು ವಿದ್ಯಾರ್ಥಿಗಳೇ. ಆ ಸೂತ್ರವನ್ನು ಯಾವ ರೀತಿ ನಾವು ಅದನ್ನು ಆ ಒಂದು ಕೊಟ್ಟಂಥ ಪ್ರಶ್ನೆಗೆ ನಾವು ಬಳಸಿಕೊಳ್ಳುವುದು ಅನ್ನೋದನ್ನು ಈ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡೋಣ ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿ ನಮಗೆ ಬಹಳ ಮುಖ್ಯವಾಗಿರುವಂಥದ್ದಂದರೆ ಈಗಾಗಲೇ ಹೇಳಿದಂತೆ ಗಣಿತದಲ್ಲಿ ನಮಗಿರುವಂತಹ ಕೆಲವು ನ್ಯೂನ್ಯತೆಗಳು ಅಂತ ಕರಿತೀನಿ ವಿದ್ಯಾರ್ಥಿಗಳೇ. ನ್ಯೂನ್ಯತೆ ಅಥವಾ ತಪ್ಪು ಕಲ್ಪನೆ ಅಂತ ಹೇಳ್ಬೋದು. ಏನಪ್ಪ ತಪ್ಪು ಕಲ್ಪನೆ ಅಂತಂದರೆ ಗಣಿತ ಬಹಳಷ್ಟು ಕಠಿಣವಾದ ವಿಷಯ. ಇದನ್ನು ನಾವು ಮೊದಲು ನಮ್ಮ ತಲೆಯಿಂದ ಅಳಿಸಬೇಕಾಗಿದೆ ವಿದ್ಯಾರ್ಥಿಗಳೇ. ಅಂದರೆ ತಲೆಯಿಂದ ದೂರ ಕಳಿಸಬೇಕಾಗಿದೆ. ಅಂದಾಗ ಮಾತ್ರ ಗಣಿತ ಸುಲಭವಾಗಿ ಅಧ್ಯಯನ ಅಥವಾ ಅರ್ಥವಾಗುವಂಥದ್ದು ವಿದ್ಯಾರ್ಥಿಗಳು. ನಮ್ಮಲ್ಲಿ ಬಹುತೇಕರು ಗಣಿತ ಅಂದರೆ ಯಾಕರ ಬಂತಪ್ಪ ವಿಷಯ ಯಾಕರ ಇದ್ದೆ ಅನ್ನುವಂಥ ಒಂದು ಮನೋಭಾವನೆ ಇದೆ. ಹಾಗಾಗಿ ಆ ಮನೋಭಾವನೆಯನ್ನು ನಾವು ದೂರಗೊಳಿಸಿದಾಗ ಈ ಒಂದು ನಡೆಯುವಂಥ ಆನ್ಲೈನ್ ತರಗತಿಗೆ ತಾವು ಅಧ್ಯಯನ ಮಾಡಿದಾಗ ಉತ್ತಮ ಫಲಿತಾಂಶ ಬರುವಲ್ಲಿ ಯಾವುದೇ ಸಂದೇಹವಿಲ್ಲ ವಿದ್ಯಾರ್ಥಿಗಳೇ. ನೋಡೋಣ, ಈಗ ನಾವು ಮೊದಲನೇ ಪ್ರಶ್ನೆಯನ್ನು ಸಮಾಂತರ ಶ್ರೇಣಿಯಲ್ಲಿ ಈಗಾಗಲೇ ನಾನು ಹೇಳಿದಂತೆ 1 ಅಂಕದ 2 ಪ್ರಶ್ನೆಗಳು, 2 ಅಂಕದ 1 ಪ್ರಶ್ನೆ ಮತ್ತು 4 ಅಂಕದ 1 ಪ್ರಶ್ನೆ ಈ ಒಂದು ತರಗತಿ ಸಮಾಂತರ ಶ್ರೇಣಿಯಲ್ಲಿ ಕೇಳುವಂಥದ್ದು ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿ 1ನೇ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ನಾವು ನೋಡಿದಂತೆ ಇವುಗಳಲ್ಲಿ ಸಮಾಂತರ ಶ್ರೇಣಿಯು. ಹಾಗಾದರೆ ಸಮಾಂತರ ಶ್ರೇಣಿ ಎಂದಾಗ ವಿದ್ಯಾರ್ಥಿಗಳೇ 2 ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಸ್ಥಿರವಾಗಿರುವಂಥದ್ದು. ಈಗಾಗಲೇ ನಾವು ಅಧ್ಯಯನ ಮಾಡಿದಂತೆ ವಿದ್ಯಾರ್ಥಿಗಳೇ 2, 4, 6, 8 ಅಂತೇಳಿ ನಾವು ತೆಗೆದುಕೊಳ್ಳೋದಾದರೆ ಇದು ಮೊದಲನೇ ಪದ, ಇದನ್ನು A1, A2, A3, A4 ಅಪ್ ಟು ಡ್ಯಾಶ್ ಅಂತ ಹೇಳೋದಾದರೆ ವಿದ್ಯಾರ್ಥಿಗಳೇ A1 or A = 2 ಅಂತ ತೆಗೆದುಕೊಂತೀವಿ ವಿದ್ಯಾರ್ಥಿಗಳೇ. ಡಿ ಅಂದಾಗ ವಿದ್ಯಾರ್ಥಿಗಳೇ D = A2 -
A1 D is equal to A2 ಮೈನಸ್ A1 ಅಂದಾಗ ವಿದ್ಯಾರ್ಥಿಗಳೇ 4 ಮೈನಸ್ 2 ಈಕ್ವಲ್ ಟು 2 ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಅಥವಾ D ಈಕ್ವಲ್ ಟು A3 ಮೈನಸ್ A2 ವಿದ್ಯಾರ್ಥಿಗಳೇ. 6 ಮೈನಸ್ 4 ಅಂದಾಗ 2 ವಿದ್ಯಾರ್ಥಿಗಳು. ಇದು ಸಾಮಾನ್ಯ ವ್ಯತ್ಯಾಸ. ಎರಡು ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ ಸ್ಥಿರವಾಗಿರೋದಂದರೆ ಒಂದೇ ಸಂಖ್ಯೆ ಮುಂದುವರಿಯುವಂಥದ್ದು. ಇಲ್ಲಿ 2 2 2 ಪ್ರತಿ ಸಂಖ್ಯೆಗೆ 2ಕ್ಕೆ 2 ಸೇರಿಸಿದಾಗ 4 ಆಗುತ್ತೆ ವಿದ್ಯಾರ್ಥಿಗೆ. 4ಕ್ಕೆ 2 ಸೇರಿಸಿದಾಗ 6, 6ಕ್ಕೆ 2 ಸೇರಿಸಿದಾಗ 8. ಹೀಗೆ ನಾವು ಮುಂದುವರಿಸ್ತಾ ಹೋಗ್ತೀವಿ ವಿದ್ಯಾರ್ಥಿಗಳು. ಇಂತಹ ಒಂದು ಪದಗಳನ್ನು ನಾವು ಸಮಾಂತರ ಶ್ರೇಣಿ ಅಂಥೇಳಿ ನಾವು ಈಗಾಗಲೇ ಅಧ್ಯಯನ ಮಾಡಿದ್ದೀವಿ. ಇಲ್ಲಿ 1 ಅಂಕದ ಒಂದು ಪ್ರಶ್ನೆಯನ್ನು ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಏನು ಕೇಳ್ತಾ ಇದ್ದಾನೆ ಅಂದರೆ ವಿದ್ಯಾರ್ಥಿಗಳೇ, ಈ ಕೆಳಗೆ ಕೊಟ್ಟಿರೋದರಲ್ಲಿ ಸಮಾಂತರ ಶ್ರೇಣಿ ಯಾವುದು ಅಂಥೇಳಿ 1 ಅಂಕದ ಸುಲಭವಾದ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ ವಿದ್ಯಾರ್ಥಿಗಳೇ. ಮೊದಲೇದು 1 2 4 8 ಅಪ್ ಟು ಡ್ಯಾಶ್ ಅಂತ ಹೇಳ್ತಾ ಇದ್ದಾನೆ ವಿದ್ಯಾರ್ಥಿಗಳೇ. ಇಲ್ಲಿ ಮೊದಲನೇ ಪ್ರಶ್ನೆ. ಇದನ್ನು ನಾವು ನೋಡಿದಾಗ ಇಲ್ಲಿ ವಿದ್ಯಾರ್ಥಿಗಳೇ A1 D ಈಸ್ ಈಕ್ವಲ್ ಟು ನಾವು ಕಂಡುಹಿಡಿಯೋಣ ವಿದ್ಯಾರ್ಥಿಗಳೇ. A2 ಮೈನಸ್ A1 ಅಂದಾಗ ವಿದ್ಯಾರ್ಥಿಗಳೇ 2 ಮೈನಸ್ 1 ಇದೆ. A1 A2 A3 A4 ಅಂತ ತೆಗೆದುಕೊಳ್ಳೋದಾದರೆ ವಿದ್ಯಾರ್ಥಿಗಳೇ 2 ಮೈನಸ್ 1 ಈಸ್ ಈಕ್ವಲ್ ಟು 1 ಅಂತ ಹೇಳ್ತೀವಿ. ಇನ್ನು ಎರಡನೇದು ನಾವು ನೋಡಿದಾಗ ವಿದ್ಯಾರ್ಥಿಗಳೇ A3 ಮೈನಸ್ A2 ಈಕ್ವಲ್ ಟು 4 ಮೈನಸ್ 2 ವಿದ್ಯಾರ್ಥಿಗಳೇ 2. ಹಾಗಾದರೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ದೊರೆತಿಲ್ಲ ವಿದ್ಯಾರ್ಥಿಗಳೇ. ಹಾಗಾಗಿ 1ನೇ ಆಯ್ಕೆ ತಪ್ಪಾಗಿದೆ. ಹಾಗಾದರೆ 2ನೇ ಆಯ್ಕೆ ನೋಡೋಣ ವಿದ್ಯಾರ್ಥಿಗಳೇ. 3 7 10 ಮತ್ತು 14 ಅಪ್ ಟು ಡ್ಯಾಶ್ ಅಂತ ಕೊಡ್ತಾ ಇದ್ದೇನೆ. ಹಾಗಾದರೆ ಇಲ್ಲಿ ನಾವು ನೋಡೋಣ ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿ D ಈಕ್ವಲ್ ಟು A2 ಮೈನಸ್ A1. ಹಾಗಾಗಿ A2 ಮೈನಸ್ A1 ನೋಡಿದಾಗ ವಿದ್ಯಾರ್ಥಿಗಳೇ 7 ಮೈನಸ್ 3 ಈಕ್ವಲ್ ಟು 4 ವಿದ್ಯಾರ್ಥಿಗಳೇ. ತದನಂತರ D ಈಕ್ವಲ್ ಟು A3 ಮೈನಸ್ A2 ವಿದ್ಯಾರ್ಥಿಗಳೇ. A3 ಮೈನಸ್ A2 ಅಂದಾಗ 10 ಮೈನಸ್ ಮುಂದಿನ ಪದ ಮೈನಸ್ ಹಿಂದಿನ ಪದ ಅಂದಾಗ 10 ಮೈನಸ್ 7 ಅಂದಾಗ ವಿದ್ಯಾರ್ಥಿಗಳೇ 3 ಬರ್ತಾ ಇದೆ. ಇಲ್ಲಿ ಕೂಡ ಸಾಮಾನ್ಯ ವ್ಯತ್ಯಾಸ ಇಲ್ಲ. ಇದು ಕೂಡ 2ನೇ ಆಯ್ಕೆ ತಪ್ಪಾಗಿರುವಂಥದ್ದು. ಇನ್ನು ನಾವು 3ನೇ ಆಯ್ಕೆಯನ್ನು ನೋಡೋಣ ವಿದ್ಯಾರ್ಥಿಗಳೇ. 1 4 9 ಮತ್ತು 16 ಟು ಡ್ಯಾಶ್ ಅಂತ ಕೊಡ್ತಾ ಇದ್ದಾನೆ ವಿದ್ಯಾರ್ಥಿಗಳೇ. ಇಲ್ಲಿ D ಈಸ್ ಈಕ್ವಲ್ ಟು A2 ಮೈನಸ್ A1 ಅಂತ ನಾವು ತೆಗೆದುಕೊಳ್ಳೋದಾದರೆ 4 ಮೈನಸ್ 1 ಈಕ್ವಲ್ ಟು 3 ವಿದ್ಯಾರ್ಥಿಗಳೇ. ನಂತರ D ಈಕ್ವಲ್ ಟು A3 ಮೈನಸ್ A2 ಅಂತ ತೆಗೆದುಕೊಳ್ಳೋದಾದರೆ 9 ಮೈನಸ್ 4 ಈಕ್ವಲ್ ಟು 5. ಇಲ್ಲಿ ಕೂಡ ಸಾಮಾನ್ಯ ವ್ಯತ್ಯಾಸ ಬಂದಿಲ್ಲ ವಿದ್ಯಾರ್ಥಿಗಳು. ಒಂದು ಕಡೆ 3 ಇದೆ, ಒಂದು ಕಡೆ 5 ಇದೆ. ಸಾಮಾನ್ಯ ವ್ಯತ್ಯಾಸ ಇಲ್ಲ ವಿದ್ಯಾರ್ಥಿಗಳೇ. ಹಾಗಾಗಿ ಇದು ಕೂಡ ಆಯ್ಕೆ ತಪ್ಪಾಗಿದೆ. ಇನ್ನು 4ನೇ ಆಯ್ಕೆ 5 9 13 ಮತ್ತು 17 ಈಕ್ವಲ್ ಟು ಅಪ್ ಟು ಡ್ಯಾಶ್ ಅಂತ ಹೇಳಿ ಕೇಳ್ತಾ ಇದ್ದೇನೆ ವಿದ್ಯಾರ್ಥಿಗಳು. ಹಾಗಾದರೆ ಇಲ್ಲಿ ನಾವು ನೋಡಿದಾಗ A1 A2 A3 A4 ಅಂತ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. D ಈಸ್ ಈಕ್ವಲ್ ಟು ಅನುಕ್ರಮ ಪದಗಳ ನಡುವಿನ ವ್ಯತ್ಯಾಸ A2 ಮೈನಸ್ A1 ಈಕ್ವಲ್ ಟು ಇಲ್ಲಿ ನಾವು ನೋಡಿದಾಗ ವಿದ್ಯಾರ್ಥಿಗಳೇ 9 ಮೈನಸ್ 5 ಈಕ್ವಲ್ ಟು 4 ವಿದ್ಯಾರ್ಥಿಗಳೇ. ತದಾದ ನಂತರ D ಈಸ್ ಈಕ್ವಲ್ ಟು A3 ಮೈನಸ್ A2 ಈಕ್ವಲ್ ಟು 13 ಮೈನಸ್ 9 ಅಂತ ಕರೆದಾಗ ವಿದ್ಯಾರ್ಥಿ 13 ಮೈನಸ್ 9 ಅಂತ ಕೂಡ 4 ವಿದ್ಯಾರ್ಥಿ. ಹಾಗಾದರೆ ಕೊಟ್ಟ ಆಪ್ಷನ್ನಲ್ಲಿ 4ನೇ ಆಯ್ಕೆ ಸರಿಯಾಗಿದೆ ವಿದ್ಯಾರ್ಥಿಗಳು. ಅಂದರೆ ನಾವು ಕೊಟ್ಟಂತಹ ಶ್ರೇಣಿಯಲ್ಲಿ ಸಾಮಾನ್ಯ ವ್ಯತ್ಯಾಸವನ್ನು ತೆಗೆದುಕೊಳ್ಳೋದ್ರ ಮೂಲಕ ಸಾಮಾನ್ಯ ವ್ಯತ್ಯಾಸ ಸ್ಥಿರವಾಗಿದ್ದರೆ ಮಾತ್ರ ಅದನ್ನು ನಾವು ಸಮಾಂತರ ಶ್ರೇಣಿ ಅಂಥೇಳಿ ಕರಿತೀವಿ. ಹಾಗಾಗಿ 1ನೇ ಪ್ರಶ್ನೆಯಲ್ಲಿ 4ನೇ ಆಯ್ಕೆಯು ಸರಿಯಾದ ಆಯ್ಕೆಯಾಗಿದೆ. ಇನ್ನು 2ನೇ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ. ಮಾದರಿಯ ಪ್ರಶ್ನೆ ಪತ್ರಿಕೆ 1ರಿಂದ 2ನೇ ಪ್ರಶ್ನೆ. ವಿದ್ಯಾರ್ಥಿಗಳೇ, ಯಾವುದೇ ಗೊಂದಲಕ್ಕೀಡಾಗದೆ ಕೊಟ್ಟ ಪ್ರಶ್ನೆಯನ್ನು ಅತ್ಯಂತ ಸೂಕ್ಷ್ಮವಾಗಿ ಅಥವಾ ಅದನ್ನು ಅತ್ಯಂತ ಕೊಟ್ಟಿರುವ ಪ್ರಶ್ನೆಯನ್ನು ಏನು ಕೇಳಿದಾನೆ, ಏನು ಕೊಟ್ಟಿದ್ದಾನೆ, ವಾಟ್ ಈಸ್ ದ ಗಿವನ್, ವಾಟ್ ಈಸ್ ದ ಫೈಂಡ್ ದ ವ್ಯಾಲ್ಯೂ, ವಾಟ್ ಈಸ್ ದ ಫೈಂಡ್, ಇದನ್ನು ನಾವು ಸರಿಯಾಗಿ ಅಧ್ಯಯನ ಮಾಡಿದಾಗ ಅಥವಾ ಆ ಪ್ರಶ್ನೆಯನ್ನು ಸರಿಯಾಗಿ ಕ್ರಮದಲ್ಲಿ ಓದಿದಾಗ ವಿದ್ಯಾರ್ಥಿಗಳೇ ನಮಗೆ ಆ ಪ್ರಶ್ನೆಯಲ್ಲಿ ಏನನ್ನು ಕೊಟ್ಟಿದ್ದಾನೆ, ಏನನ್ನು ಕೇಳಿದ್ದಾನೆ ಅನ್ನೋದನ್ನು ಅರ್ಥೈಸ್ಕೊಳ್ಬೇಕು ವಿದ್ಯಾರ್ಥಿಗಳೇ. ಇಲ್ಲಿ ನಾವು 2ನೇ ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿಗಳೇ. ಹಾಗಾದರೆ 2ನೇ ಪ್ರಶ್ನೆ ಏನು ಹೇಳ್ತಾನಂದರೆ, ಒಂದು ಸಮಾಂತರ ಶ್ರೇಣಿಯಲ್ಲಿ
ಒಂದು ಅಂಕದ ಎರಡನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯಲ್ಲಿ 7ನೇ ಪದವು ಅದರ 4ನೇ ಪದಕ್ಕಿಂತ 12 ಹೆಚ್ಚಾಗಿದೆ. 7ನೇ ಪದವು 4ನೇ ಪದಕ್ಕಿಂತ 12 ಹೆಚ್ಚಾಗಿದೆ. ಹಾಗಾದರೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತೇಳಿ ಏನು ಹೇಳ್ತಾ ಇದ್ದೇನೆ ಅಂದರೆ ವಿದ್ಯಾರ್ಥಿಗಳೇ, ಒಂದು ಸಮಾಂತರ ಶ್ರೇಣಿಯಲ್ಲಿ 7ನೇ ಪದವು 7ನೇ ಪದ ಅಂತಂದರೆ A7 7ನೇ ಪದ A7 = 7ನೇ ಪದವು 4ನೇ ಪದಕ್ಕಿಂತ 12 ಹೆಚ್ಚಾಗಿದೆ. 4ನೇ ಪದ ಅಂದರೆ ವಿದ್ಯಾರ್ಥಿಗಳೇ A4 ಪ್ಲಸ್ 12 ಹೆಚ್ಚಾಗಿದೆ ಅಂದಾಗ +12 ವಿದ್ಯಾರ್ಥಿಗಳೇ. ಅಂದರೆ ಪ್ರಶ್ನೆಯ ಪ್ರಕಾರ 7ನೇ ಪದವು 4ನೇ ಪದಕ್ಕಿಂತ 12 ಹೆಚ್ಚಾಗಿದೆ. ಏನು ಹೇಳ್ತಾನೆ, ಒಂದು ಸಮಾಂತರ ಶ್ರೇಣಿಯಲ್ಲಿ 7ನೇ ಪದವು ಅದರ 4ನೇ ಪದಕ್ಕಿಂತ 12 ಹೆಚ್ಚಾಗಿದ್ದರೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಅಂದರೆ ಸಾಮಾನ್ಯ ವ್ಯತ್ಯಾಸ ಡಿನ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತೇಳಿ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೇನೆ. ಒಂದು ಅಂಕದ್ದು ವಿದ್ಯಾರ್ಥಿಗಳೇ. ಇಲ್ಲಿ ನಾವು ಸೂತ್ರವನ್ನು ಬಳಸ್ಕೊಂತ ನೇರವಾಗಿ ನಾವು ಕಂಡುಹಿಡಿಯೋದಾದರೆ ವಿದ್ಯಾರ್ಥಿಗಳೇ, ಇದರಲ್ಲಿ ಒಂದನ್ನು ನಾವು ಕಡಿಮೆ ಮಾಡಿದಾಗ ವಿದ್ಯಾರ್ಥಿಗಳೇ A7 ಕೊಟ್ಟಾಗ ಅದನ್ನು ನಾವು ನೇರವಾಗಿ ವಿದ್ಯಾರ್ಥಿಗಳೇ ಒಂದನ್ನು ಕಡಿಮೆ ಮಾಡಿ A + 60. ಯಾಕಂದರೆ ನಾವು ಸೂತ್ರವನ್ನು ಬಳಸಿದಾಗ n = ಈ ಸೂತ್ರವನ್ನು n = A + n - 1 × D ಸೂತ್ರವನ್ನು ಬಳಸಿ ನಾವು ಕಂಡುಹಿಡಿಯುವಂಥದ್ದು ವಿದ್ಯಾರ್ಥಿಗಳೇ. ನಾವು ನೇರವಾಗಿ ಒಂದನ್ನು ಕಡಿಮೆ ಮಾಡೋಣ ವಿದ್ಯಾರ್ಥಿಗಳೇ. A + 6D = ಅದೇ ರೀತಿ ಇಲ್ಲೊಂದು ಕಡಿಮೆ ಮಾಡಿದಾಗ ವಿದ್ಯಾರ್ಥಿಗಳೇ A + 3D = A + 3D A + 3D + 12 ಅಂಥೇಳಿ ಬರುತ್ತೆ ವಿದ್ಯಾರ್ಥಿಗಳೇ. ಅಂದರೆ ಒಂದನ್ನು ಕಡಿಮೆ ಮಾಡೋಣ ವಿದ್ಯಾರ್ಥಿಗಳು. 7 ಕೊಟ್ಟಾಗ 6ಅನ್ನು ತೆಗೆದುಕೊಳ್ಳೋಣ ಹಿಂದಿನ ಸಂಖ್ಯೆ. ಯಾಕಂದರೆ n - 1 ಅಂದಾಗ n ಬೆಲೆಯಲ್ಲಿ ಒಂದನ್ನು ನಾವು ಮೈನಸ್ ಮಾಡಿದಾಗ 7 ಕೊಟ್ಟಾಗ n 7 ಆಗುತ್ತೆ. 7ರಲ್ಲಿ 1 ತೆಗೆದಾಗ 6 ವಿದ್ಯಾರ್ಥಿಗಳು. 4 ಕೊಟ್ಟಾಗ 4ರಲ್ಲಿ 1 ತೆಗೆದ್ರೆ 3 ವಿದ್ಯಾರ್ಥಿಗಳು. ಅದೇ ರೀತಿ ನಾವು ತೆಗೆದುಕೊಂಡಾಗ ಇಲ್ಲಿ A + 6D - A + A become -A - 3D = 12 ವಿದ್ಯಾರ್ಥಿಗಳೇ. ನಂತರ +A - A ಕ್ಯಾನ್ಸಲ್ ಮಾಡೋಣ ವಿದ್ಯಾರ್ಥಿಗಳೇ. 6Dಯಲ್ಲಿ 3D ಹೋದಾಗ 3D ವಿದ್ಯಾರ್ಥಿಗಳೇ. ನಂತರ = 12 D = 12/3 ಅಂತ ತೆಗೆದುಕೊಂಡಾಗ 3 1 3 4 ವಿದ್ಯಾರ್ಥಿಗಳೇ. D = 4. ಹಾಗಾದರೆ ಸಾಮಾನ್ಯ ವ್ಯತ್ಯಾಸ 4 ಆಗಿರುತ್ತೆ. ಒಂದು ಅಂಕದ ಇನ್ನೊಂದು ಪ್ರಶ್ನೆ ವಿದ್ಯಾರ್ಥಿಗಳೇ. ಅತ್ಯಂತ ಸುಲಭವಾದಂಥ ಪ್ರಶ್ನೆ. ನೀವು ಅದನ್ನು ಸರಿಯಾದ ಕ್ರಮದಲ್ಲಿ ಆ ಒಂದು ಪ್ರಶ್ನೆಯನ್ನು ಮನನ ಮಾಡಿಕೊಂಡಾಗ ವಿದ್ಯಾರ್ಥಿಗಳು ಏನನ್ನು ಕೊಟ್ಟಿದ್ದಾನೆ, ಏನನ್ನು ನಾವು ಕಂಡುಹಿಡಿಬೇಕು ಅನ್ನೋದನ್ನು ಸ್ಪಷ್ಟವಾಗಿ ನಾವು ಅಧ್ಯಯನ ಮಾಡಿದಾಗ ಅದನ್ನು ಸುಲಭವಾಗಿ ಉತ್ತರವನ್ನು ಬರೆಯುವಂಥದ್ದು ವಿದ್ಯಾರ್ಥಿಗಳು. ಇದು ಒಂದು ಅಂಕದ ಇನ್ನೊಂದು ಪ್ರಶ್ನೆ. ಇನ್ನು ಮುಂದಿನ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ. ಒಂದು ಸಮಾಂತರ ಶ್ರೇಣಿಯಲ್ಲಿ S20ನೇ ಪದ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. S20 = ಕೊಟ್ಟಿದ್ದಾನೆ. S20 = 820 ಕೊಟ್ಟಿದ್ದಾನೆ. S20ನೇ ಪದ 20 ಪದಗಳ ಮೊತ್ತ ಕೊಡ್ತಾ ಇದ್ದಾನೆ. ಅದೇ ರೀತಿಯಾಗಿ A20 ಪದವನ್ನು ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. A20 = 79 ಅಂತ ಕೊಡ್ತಾ ಇದ್ದಾನೆ. ಹಾಗಾದರೆ ವಿದ್ಯಾರ್ಥಿಗಳೇ ಅದರ ಮೊದಲ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾನೆ. ಹಾಗಾದರೆ ಮೊದಲ ಪದ A = A1 or A ನ ಬೆಲೆಯನ್ನು ಕಂಡುಹಿಡಿಯಿರಿ. ಅತ್ಯಂತ ಸುಲಭವಾದ ಪ್ರಶ್ನೆ ವಿದ್ಯಾರ್ಥಿಗಳೇ. ಯಾವುದೇ ಗೊಂದಲಕ್ಕೀಡಾಗದೆ 2 ಅಂಕದ ಪ್ರಶ್ನೆಯನ್ನು ಸುಲಭವಾಗಿ ನಾವು ಇಲ್ಲಿ ಉತ್ತರಿಸ್ಬೋದು. ಏನು ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ? 20 ಪದಗಳ ಮೊತ್ತ ಕೊಟ್ಟಿದ್ದಾನೆ, 20ನೇ ಪದ ಕೊಟ್ಟಿದ್ದಾನೆ. ಹಾಗಾಗಿ ನಾವು ಸೂತ್ರವನ್ನು ಇಲ್ಲಿ ವಿದ್ಯಾರ್ಥಿಗಳೇ Sn = n/2 A + An ಸೂತ್ರವನ್ನು ಬಳಸುವುದರ ಮೂಲಕ ಅಥವಾ ಎಲ್ನ ಸೂತ್ರವನ್ನು A + AL ಸೂತ್ರವನ್ನು ಬಳಸುವುದರ ಮೂಲಕ ಸುಲಭವಾಗಿ ಕಂಡುಹಿಡಿಯುವಂಥದ್ದು ವಿದ್ಯಾರ್ಥಿಗಳೇ. S20 ಅಂದಾಗ S20 = 20/2 A ಬೆಲೆಯನ್ನು ಕಂಡುಹಿಡಿಬೇಕು ವಿದ್ಯಾರ್ಥಿಗಳೇ. ಇಲ್ಲಿ A20 ಅಂಥೇಳಿ ನಾವು ಬರೆದುಕೊಳ್ಳುವಂಥದ್ದು. S20ರ ಬೆಲೆ ಹಾಗಾಗಿ 820 ವಿದ್ಯಾರ್ಥಿಗಳೇ. 20/2 ಇಂಟು A ಪ್ಲಸ್ ಇದನ್ನು ಬೆಲೆಯನ್ನು 79 ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳು. ಇದನ್ನು ನಾವು ನೇರವಾಗಿ ನಾವು ಇಲ್ಲಿ 2 1 2 10 ಅಂತ ಬರೆದುಕೊಳ್ಳುವಂಥದ್ದು ವಿದ್ಯಾರ್ಥಿಗಳು. ತದಾದ ನಂತರ ಇದನ್ನು ನಾವು ನೇರವಾಗಿ ಇದನ್ನು ಒರೆ ಗುಣಾಕಾರ ಮಾಡಿದಾಗ 820/2
10 ಈಕ್ವಲ್ ಟು ಎ ಪ್ಲಸ್ 79 ವಿದ್ಯಾರ್ಥಿಗಳ ಅಂಶ ಇದ್ದಿದ್ದು ಈಸ್ ಈಕ್ವಲ್ ಟು ಈ ಕಡೆ ಬಂದಾಗ ಛೇದವಾಗುತ್ತೆ ವಿದ್ಯಾರ್ಥಿಗಳೇ. 1 0 1 0 ತೆಗೆದಾಗ 82 ದೊರೆಯುತ್ತೆ. ಎ ಪ್ಲಸ್ 79 ವಿದ್ಯಾರ್ಥಿಗಳೇ. ಅಂದರೆ ಇಲ್ಲಿ ಎಸ್ 20 ಮತ್ತು ಎ 20 ಅಂದರೆ 20 ಪದಗಳ ಮೊತ್ತ ಮತ್ತು ಎ 20ನೇ ಪದವನ್ನು ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. ನೇರವಾಗಿ ಎಸ್ ಎನ್ ಈಸ್ ಈಕ್ವಲ್ ಟು n/2 ಎ ಪ್ಲಸ್ ಎ ಎನ್ ಸೂತ್ರವನ್ನು ಬಳಸೋಣ ವಿದ್ಯಾರ್ಥಿಗಳೇ. ನಂತರ ನಾವು ಎ ಈಕ್ವಲ್ ಟು 82 ಮೈನಸ್ 79 ಅಂದಾಗ ಎ ಈಕ್ವಲ್ ಟು 82ರಲ್ಲಿ 79 ಹೋದಾಗ ವಿದ್ಯಾರ್ಥಿಗಳೇ ನಮಗೆ 3 ದೊರೆಯುತ್ತೆ. ಹಾಗಾದರೆ 3 ಅನ್ನೋದು ಮೊದಲನೇ ಪದ ವಿದ್ಯಾರ್ಥಿಗಳೇ. ಎ ಈಕ್ವಲ್ ಟು 3 ನಮಗಿಲ್ಲಿ ಉತ್ತರ ದೊರೀತಾ ಇದೆ ವಿದ್ಯಾರ್ಥಿಗಳೇ. ಮೊದಲನೇ ಪದವನ್ನು ಕಂಡುಹಿಡ್ರಿ ಅಂತೇಳಿ 2 ಅಂಕದ ಅತ್ಯಂತ ಸುಲಭವಾದ ಪ್ರಶ್ನೆಯನ್ನು ಕೇಳಿದ್ದಾನೆ ವಿದ್ಯಾರ್ಥಿಗಳೇ. ಇನ್ನು ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆಗೆ ಹೋದಾಗ ವಿದ್ಯಾರ್ಥಿಗಳೇ ನಮಗೆ ಏನು ಹೇಳ್ತಾನೆ ಅಂತಂದರೆ 201 ಮತ್ತು 401 ನಡುವಿನ 6ರಿಂದ ಭಾಗವಾಗುವ ಎಷ್ಟು ಸಂಖ್ಯೆಗಳಿವೆ? 201ರಿಂದ 401 ಒಳಗಿನ 6ರಿಂದ ಭಾಗಿಸಲ್ಪಡುವ ಎಷ್ಟು ಸಂಖ್ಯೆಗಳಿವೆ ಅಂಥೇಳಿ ಕೇಳ್ತಾ ಇದ್ದಾನೆ ವಿದ್ಯಾರ್ಥಿಗಳೇ. ಅತ್ಯಂತ ಸುಲಭವಾದಂಥದ್ದು. ಈಗಾಗಲೇ ನಾವು ಅಭ್ಯಾಸದಲ್ಲಿ ಇಂತಹ ಮಾದರಿ ಲೆಕ್ಕಗಳನ್ನು ಈಗಾಗಲೇ ನಾವು ಅಧ್ಯಯನ ಮಾಡಿದ್ದೀವಿ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಇಲ್ಲಿ ನಮಗೆ 201ರಿಂದ 401 ಒಳಗೆ ಅಂತ ಕೇಳ್ತಾ ಇದ್ದೀನಿ. 201ರಿಂದ 401 ಒಳಗಿನ 6ರಿಂದ ಎಷ್ಟರಿಂದ ವಿದ್ಯಾರ್ಥಿಗಳೇ? 6ರಿಂದ ಭಾಗಿಸಲ್ಪಡುವ ಸಂಖ್ಯೆಗಳು. ಭಾಗಿಸಲ್ಪಡುವ ಸಂಖ್ಯೆಗಳು ಅಂದಾಗ ವಿದ್ಯಾರ್ಥಿಗಳೇ ಅದು 6ರಿಂದ ಭಾಗ ಹೋಗಬೇಕು. 201ಕ್ಕಿಂತ ಹೆಚ್ಚಿರಬೇಕು ಮತ್ತು 401ಕ್ಕಿಂತ ಕಡಿಮೆ. ಇನ್ ಬಿಟ್ವೀನ್ 201 ಆ್ಯಂಡ್ 401 ಇದರ ಮಧ್ಯದಲ್ಲಿ ಬರುವಂಥ ಸಂಖ್ಯೆಗಳನ್ನು ನಾವು ಆಯ್ಕೆ ಮಾಡಿಕೊಳ್ಬೇಕು ವಿದ್ಯಾರ್ಥಿಗಳೇ. ಹಾಗಾಗಿ ಆಯ್ಕೆ ಯಾವುದಾಗಿರುತ್ತಂದರೆ ಇಲ್ಲಿ 204 ವಿದ್ಯಾರ್ಥಿಗಳೇ. ನಾವು ನೋಡ್ಬೋದು ವಿದ್ಯಾರ್ಥಿಗಳೇ 6 3 18 ಆಗುತ್ತೆ, 6 4 24 ಹೋಗುತ್ತೆ ವಿದ್ಯಾರ್ಥಿಗಳೇ. 201 201 210 216 ಅಪ್ ಟು ಡ್ಯಾಶ್ 396 ವಿದ್ಯಾರ್ಥಿಗಳೇ. ನೋಡಿರಿ 6 6 36 ಮತ್ತೆ 3 ಉಳಿತೈತಿ. 6 6 36 66 ಆಗುತ್ತೆ ವಿದ್ಯಾರ್ಥಿಗಳೇ. ಇವು ನಮಗೆ 6ರಿಂದ ಭಾಗಿಸಲ್ಪಡುವಂಥ ಸಂಖ್ಯೆಗಳು ಯಾವುವು? 201ರಿಂದ 401 ನಡುವಿನ ಸಂಖ್ಯೆಗಳು. ಅಂದರೆ 201 ನಂತರ ಸಂಖ್ಯೆ, 401 ಕೆಳಗಿನ ಸಂಖ್ಯೆ ಅಂಥೇಳಿ ನಾವಿಲ್ಲಿ ತೆಗೆದುಕೊಳ್ಳೋದಾದರೆ ಇಲ್ಲಿ ನಾವು ಮೊದಲನೇ ಪದ ಈಗಾಗಲೇ ವಿದ್ಯಾರ್ಥಿಗಳೇ ಎ ಈಸ್ ಈಕ್ವಲ್ ಟು 204, ಡಿ ಈಸ್ ಈಕ್ವಲ್ ಟು A2 ಮೈನಸ್ A1 ಅಂತ ಕರಿತಾ ಇದ್ದೀವಿ. A2 ಮೈನಸ್ A1 ಅಂದಾಗ ವಿದ್ಯಾರ್ಥಿಗಳೇ 210 ಮೈನಸ್ 204 ಈಕ್ವಲ್ ಟು 6 ವಿದ್ಯಾರ್ಥಿಗಳೇ. ಹಾಗಾಗಿ ಇನ್ನು ನಮಗೆ AN ಈಸ್ ಈಕ್ವಲ್ ಟು ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. ನಂತರ AN ಈಸ್ ಈಕ್ವಲ್ ಟು ಕೊನೆಯ ಪದ 396 ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. ನಾವು ಎನ್ನ ಬೆಲೆಯನ್ನು ಕಂಡುಹಿಡಿಯೋಣ. ಹಾಗಾದರೆ AN ಈಸ್ ಈಕ್ವಲ್ ಟು A ಪ್ಲಸ್ n ಮೈನಸ್ 1 ಇಂಟು ಡಿ ಸೂತ್ರವನ್ನು ಬಳಸುವುದರ ಮೂಲಕ ಕಂಡುಹಿಡಿಯೋಣ ವಿದ್ಯಾರ್ಥಿಗಳೇ. ಹಾಗಾಗಿ AN ಈಸ್ ಈಕ್ವಲ್ ಟು 396 ಈಕ್ವಲ್ ಟು 204 ಪ್ಲಸ್ n ಮೈನಸ್ 1 ಇಂಟು 6 ವಿದ್ಯಾರ್ಥಿಗಳೇ. ನಂತರದಲ್ಲಿ ನಾವು ನೇರವಾಗಿ 396 ಮೈನಸ್ ಇಲ್ಲಾಂದರೆ ವಿದ್ಯಾರ್ಥಿಗಳೇ 204 ಪ್ಲಸ್ 6n ಮೈನಸ್ 6 ಅಂತೇಳಿ 6 ಇಂಟು n 6n 6 1 6 ವಿದ್ಯಾರ್ಥಿಗಳೇ. ನಂತರ 396 ಈಕ್ವಲ್ ಟು 204ರಲ್ಲಿ 6ಅನ್ನು ಕಳೆದಾಗ 198 ಪ್ಲಸ್ 6n ವಿದ್ಯಾರ್ಥಿಗಳೇ. ಇಷ್ಟು ದೊರೀತಿದೆ ವಿದ್ಯಾರ್ಥಿಗಳೇ. ನಂತರದಲ್ಲಿ ನಾವು ನೇರವಾಗಿ 396ರಲ್ಲಿ 198 ಕಳೆಯಬಿಡೋಣ ವಿದ್ಯಾರ್ಥಿಗಳೇ. ಕಳೆದಾಗ ವಿದ್ಯಾರ್ಥಿಗಳೇ
8 ಆಗ್ತದೆ. 16ರಲ್ಲಿ 8 ಹೋದಾಗ 8 ಕೆಲವೊಂದು 19ರಲ್ಲಿ 10 ಹೋದಾಗ 9 ವಿದ್ಯಾರ್ಥಿಗಳೇ 198 ಆಗ್ತದೆ. ಎಷ್ಟಾಗ್ತದೆ ವಿದ್ಯಾರ್ಥಿಗಳೇ? 396 ಮೈನಸ್ 198 ಈಕ್ವಲ್ ಟು 6n ಆಗುತ್ತೆ ವಿದ್ಯಾರ್ಥಿಗಳೇ. ನಂತರದಲ್ಲಿ ನಮಗೆ 6n ಈಕ್ವಲ್ ಟು 198 ಆಗುತ್ತೆ ವಿದ್ಯಾರ್ಥಿಗಳೇ. n ಈಕ್ವಲ್ ಟು 198/6 ಅಂತ ತೆಗೆದುಕೊಳ್ಳೋದಾದರೆ 6 1 6 3 18 ವಿದ್ಯಾರ್ಥಿಗಳೇ. ಒಂದು ಉಳಿತದ 6 3 18. ಹಾಗಾಗಿ n ಈಸ್ ಈಕ್ವಲ್ ಟು 33. ಅಂದರೆ ಒಟ್ಟು 201ರಿಂದ 401 ಒಳಗೆ 6ರಿಂದ ಭಾಗಿಸಲ್ಪಡುವ ಒಟ್ಟು ಸಂಖ್ಯೆಗಳು ಎಷ್ಟು ಅಂತಂದರೆ ವಿದ್ಯಾರ್ಥಿಗಳೇ 33. n ಈಸ್ ಈಕ್ವಲ್ ಟು 33 ಆಗಿರುತ್ತೆ. ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾನೆ ವಿದ್ಯಾರ್ಥಿಗಳೇ. 201 ಮತ್ತು 401ರ ಸಂಖ್ಯೆಗಳ ನಡುವಿನ 6ರಿಂದ ಭಾಗಿಸಲ್ಪಡುವ ಸಂಖ್ಯೆಗಳು ಎಷ್ಟು ಅಂತಂದರೆ 33 ವಿದ್ಯಾರ್ಥಿಗಳೇ ಅಂಥೇಳಿ. ಈ ಪ್ರಶ್ನೆಯನ್ನು ನಾವು ಅತ್ಯಂತ ಸುಲಭವಾಗಿ 2 ಅಂಕದ ಪ್ರಶ್ನೆಯಾಗಿ ನಾವು ಕಂಡುಹಿಡಿಯುವಂಥದ್ದು ವಿದ್ಯಾರ್ಥಿಗಳೇ. ಇನ್ನು ನಂತರದಲ್ಲಿ ಮುಂದಿನ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ. ಮುಂದಿನ ಪ್ರಶ್ನೆ 4 ಅಂಕದ ಪ್ರಶ್ನೆ ವಿದ್ಯಾರ್ಥಿಗಳೇ. 4 ಅಂಕದ ಪ್ರಶ್ನೆ. ಈಗಾಗಲೇ 1 ಅಂಕದ 2 ಪ್ರಶ್ನೆ ಮತ್ತು 2 ಅಂಕದ 1 ಪ್ರಶ್ನೆ, 2 ಅಂಕದ 2 ಪ್ರಶ್ನೆಗಳನ್ನು ತೆಗೆದುಕೊಂಡಿದ್ವಿ. ಇನ್ನು 4 ಅಂಕದ 1 ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ ಎನ್ನೆಯ ಪದಗಳ ಮೊತ್ತವು Sn ಈಸ್ ಈಕ್ವಲ್ ಟು 3n² ಪ್ಲಸ್ 2n ಅಂತ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. Sn ಈಸ್ ಈಕ್ವಲ್ ಟು 3n² ಪ್ಲಸ್ 2n ಅಂತ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ. ಇಲ್ಲಿ ಹಾಗಾದರೆ ಶ್ರೇಣಿಯ ಎನ್ನನೇ ಪದವನ್ನು ಕಂಡುಹಿಡಿಯಿರಿ. ಎನ್ನನೇ ಪದ ಈ ಎನ್ನನ್ನು ಕಂಡುಹಿಡಿಯಿರಿ. ನಂತರ ಶ್ರೇಣಿಯಲ್ಲಿ 59 ಪದಗಳಿದ್ದರೆ ಶ್ರೇಣಿಯ ಕೊನೆಯ 10 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಶ್ರೇಣಿಯ ಕೊನೆಯ 10 ಪದಗಳ ಮೊತ್ತವನ್ನು ಕೂಡ ಕಂಡುಹಿಡಿಯಿರಿ ಅಂಥೇಳಿ ಇಲ್ಲಿ ಕೇಳ್ತಾ ಇದ್ದಾನೆ ವಿದ್ಯಾರ್ಥಿಗಳೇ. ಅತ್ಯಂತ ಸುಲಭವಾದ ಪ್ರಶ್ನೆ, ಯಾವುದೇ ಗೊಂದಲಕ್ಕೀಡಾಗದೆ ಅತ್ಯಂತ ಸುಲಭವಾಗಿ ನಾವು ಇಲ್ಲಿ ಅಂಕಗಳನ್ನು ತೆಗೆದುಕೊಳ್ಳುವಂಥದ್ದು ವಿದ್ಯಾರ್ಥಿಗಳೇ. ನೋಡ್ರಿ ವಿದ್ಯಾರ್ಥಿಗಳೇ, ಇಲ್ಲಿ ಮೊದಲನೇದಾಗಿ ನಾವು n ಈಸ್ ಈಕ್ವಲ್ ಟು ವಿದ್ಯಾರ್ಥಿಗಳೇ n ಈಸ್ ಈಕ್ವಲ್ ಟು 1 ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. n ಈಸ್ ಈಕ್ವಲ್ ಟು 1 ತೆಗೆದುಕೊಂಡಾಗ ವಿದ್ಯಾರ್ಥಿಗಳೇ S1 ಈಕ್ವಲ್ ಟು 3 × 1² ಪ್ಲಸ್ 2 × 1 ವಿದ್ಯಾರ್ಥಿಗಳೇ. ಅಂದರೆ S1 ಈಕ್ವಲ್ ಟು 3 1 3 ಪ್ಲಸ್ 2 ಈಕ್ವಲ್ ಟು 5 ವಿದ್ಯಾರ್ಥಿಗಳೇ. 1 ಕಂಡುಹಿಡಿಯುವಂಥದ್ದು. ಇನ್ನು n ಈಸ್ ಈಕ್ವಲ್ ಟು 2 ತುಂಬೋಣ ವಿದ್ಯಾರ್ಥಿಗಳೇ. ಈಗ S2 ಈಕ್ವಲ್ ಟು ಎಲ್ಲಿ n ಇದೆ ಅಲ್ಲಿ ಬೆಲೆಯನ್ನು 2 ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. 2 × 2. ಹಾಗಾಗಿ 3 × 2 4 ಪ್ಲಸ್ 2 4 ವಿದ್ಯಾರ್ಥಿಗಳೇ. 3 4 12 ಪ್ಲಸ್ 4 16 ವಿದ್ಯಾರ್ಥಿಗಳೇ. ಎಷ್ಟು ನಮಗೆ ಇಲ್ಲಿ ವಿದ್ಯಾರ್ಥಿಗಳೇ A1 ಈಸ್ ಈಕ್ವಲ್ ಟು S1 ಅಂತೇಳಿ. A1 ಈಸ್ ಈಕ್ವಲ್ ಟು S1 ಅಂದರೆ ವಿದ್ಯಾರ್ಥಿಗಳೇ S1ನ ಬೆಲೆ 5 ಬರ್ತಾಯಿದೆ. ಅಂದರೆ A ಈಸ್ ಈಕ್ವಲ್ ಟು 5. ಇನ್ನು ಡಿನ ಬೆಲೆಯನ್ನು ಕಂಡುಹಿಡಿಯೋದಾದರೆ ವಿದ್ಯಾರ್ಥಿಗಳೇ, ಮೊದಲು ಡಿ ಬೆಲೆಯನ್ನು ಕಂಡುಹಿಡಿಯೋದಕ್ಕಿಂತ ಪೂರ್ವದಲ್ಲಿ ನಾವು ಮುಂದಿನ ಪದವನ್ನು S2 ಮೈನಸ್ S1 ಕಂಡುಹಿಡಿಯೋಣ ವಿದ್ಯಾರ್ಥಿಗಳೇ. S2 ಮೈನಸ್ S1. S2 ಮೈನಸ್ S1 ಅಂದಾಗ ವಿದ್ಯಾರ್ಥಿಗಳೇ 16 ಮೈನಸ್ 5 ಅಂದರೆ 11 ಆಗುತ್ತೆ ವಿದ್ಯಾರ್ಥಿಗಳು. ಅಂದರೆ 5 ಮತ್ತು 11 ಬರ್ತಾಯಿದೆ ವಿದ್ಯಾರ್ಥಿಗಳೇ. ಅಂದರೆ ಅಪ್ ಟು ಡ್ಯಾಶ್ ಅಂದಾಗ ನಮಗೆ ಮೊದಲನೇ ಪದ A ಈಕ್ವಲ್ ಟು 5, ಡಿ ಈಸ್ ಈಕ್ವಲ್ ಟು 11 ಮೈನಸ್ 5 ಅಂದಾಗ ಇದರ ಬೆಲೆ 6 ವಿದ್ಯಾರ್ಥಿಗಳೇ. ಮೊದಲು S1 ಮತ್ತು S2ಗಳ ಬೆಲೆಯನ್ನು ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳು. ಅಂದರೆ ಎನ್ನ ಬೆಲೆಯನ್ನು, ಯಾಕಂದರೆ ಎನ್ನ ಬೆಲೆ ಕೊಟ್ಟಿರೋ
ಕೊಟ್ಟಿಲ್ಲದೇ ಇರುವುದರಿಂದ n = 1 ಮತ್ತು n = 2 ಬೆಲೆಯನ್ನು ತೆಗೆದುಕೊಂಡಾಗ n = 1 ತೊಗೊಂಡಾಗ 5 ಬರುತ್ತೆ ವಿದ್ಯಾರ್ಥಿಗಳೇ, n = 2 ತೊಗೊಂಡಾಗ 16 ಬರುತ್ತೆ ವಿದ್ಯಾರ್ಥಿಗಳೇ. ಎ ಅಂದರೆ S1 ಅಂತ ತೆಗೆದುಕೊಳ್ತೀವಿ. S2 - S1 ಅಂದಾದಾಗ 16ರಲ್ಲಿ 5 ತೆಗೆದಾಗ ವಿದ್ಯಾರ್ಥಿಗಳೇ 11, ಮೊದಲನೇ ಪದ 5, ಸಾಮಾನ್ಯ ವ್ಯತ್ಯಾಸ 11ರಲ್ಲಿ 5 ತೆಗೆದಾಗ ಮೊದಲನೇ ಪದ, ಮುಂದಿನ ಪದ ಮೈನಸ್ ಹಿಂದಿನ ಪದವನ್ನು ಮಾಡಿದಾಗ ಡಿನ ಬೆಲೆ 6 ದೊರೀತಾ ಇದೆ ವಿದ್ಯಾರ್ಥಿಗಳೇ. ಇನ್ನು ನಾವು ಏನು ಕಂಡುಹಿಡಿಯೋದಾದರೆ n = a + n - 1 × ಡಿ ಎನ್ನು ಕಂಡುಹಿಡಿಯುವಂಥದ್ದು ವಿದ್ಯಾರ್ಥಿಗಳು. ಏನನ್ನೇ ಪದ ಕೇಳಿದ್ದಾನೆ. ಹಾಗಾಗಿ n = ಎನ ಬೆಲೆ 5 + n - 1 ಅಂದಾಗ ನಮಗೆ ಗೊತ್ತಿಲ್ಲ ವಿದ್ಯಾರ್ಥಿಗಳೇ, n - 1, ಡಿನ ಬೆಲೆ 6 ಅಂತ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. n = 5 + 6 × n, 6n - 6 ವಿದ್ಯಾರ್ಥಿಗಳೇ. ಆದ್ದರಿಂದ n = 6n - 1 ಅಂಥೇಳಿ ಇಲ್ಲಿ n ಪದವನ್ನು ಕಂಡುಹಿಡಿದೀವಿ ವಿದ್ಯಾರ್ಥಿಗಳೇ. ಇನ್ನು ನಮಗೆ ಮುಂದಿನ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ ವಿದ್ಯಾರ್ಥಿಗಳೇ. ಒಟ್ಟು ಶ್ರೇಣಿಯಲ್ಲಿ 59 ಪದಗಳಿದ್ದರೆ ಕೊನೆಯ 10 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಕೊನೆಯ 10 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ. ಹಾಗಾದರೆ n = 59 ಇದ್ದರೆ ಕೊನೆಯ 10 ಪದಗಳ ಮೊತ್ತ ವಿದ್ಯಾರ್ಥಿಗಳ ಕೊನೆಯ 10 ಪದಗಳ ಮೊತ್ತ ಅಂತ ಕೇಳ್ತಾ ಇದ್ದೇನೆ. ಹಾಗಾದರೆ ಕೊನೆಯ 10 ಪದಗಳಂತಂದರೆ ವಿದ್ಯಾರ್ಥಿಗಳೇ, ಇದು 59 ಮತ್ತು 49ರ ನಡುವಿನ ಪದಗಳನ್ನು ಕಂಡುಹಿಡಿಯೋಣ ವಿದ್ಯಾರ್ಥಿಗಳೇ. ಹಾಗಾದರೆ ನಾವು ಇಲ್ಲಿ ವಿದ್ಯಾರ್ಥಿಗಳೇ ಇದೇ ಸೂತ್ರವನ್ನು ಬಳಸೋಣ. 3n² + 2n ಮೈನಸ್ 3n² + 2n ವಿದ್ಯಾರ್ಥಿಗಳೇ. ಒಂದು ಬಾರಿ n = 3 × 59ರ ವರ್ಗ ವಿದ್ಯಾರ್ಥಿಗಳೇ. ತ್ರೀ ಇಂಟು 59² + 2 × 59 ವಿದ್ಯಾರ್ಥಿಗಳೇ. ಹಾಗೆ ಮೈನಸ್ ಇನ್ನೊಂದು ಪದ 10 ಪದಗಳ ನಡುವಿನ ವ್ಯತ್ಯಾಸ ಮೊತ್ತ ಅಂತ ಹೇಳಿದ್ದಾನೆ ವಿದ್ಯಾರ್ಥಿಗಳೇ. 3 × ಮತ್ತೊಂದು ಸಂಖ್ಯೆ ಯಾವುದು ಅಂತಂದರೆ 49 ಆಗುತ್ತೆ ವಿದ್ಯಾರ್ಥಿಗಳೇ, + 2 × 49. ಹೀಗೆ ನಾವು ನೇರವಾಗಿ 3 × 59ನ್ನು ವರ್ಗವನ್ನು ಮಾಡಿದಾಗ ವಿದ್ಯಾರ್ಥಿಗಳೇ ನಮಗೆ 3481. 59ನ್ನು ಅಂದರೆ 59 × 59 ಮಾಡಿದಾಗ ವಿದ್ಯಾರ್ಥಿಗಳೇ 3481 ದೊರೆಯುತ್ತೆ ವಿದ್ಯಾರ್ಥಿಗಳೇ. ಇನ್ನು 59 118. ಹಾಗೆ ಮೈನಸ್ 3 × 49ರ ವರ್ಗವನ್ನು ಮಾಡಿದಾಗ ವಿದ್ಯಾರ್ಥಿಗಳೇ 2401 ದೊರೆಯುತ್ತೆ. 2401 ಅಂದರೆ 49 × 49 ಮಾಡಿದಾಗ, ಅದೇ ರೀತಿಯಾಗಿ 2 × 49 ಅಂದಾಗ ವಿದ್ಯಾರ್ಥಿಗಳೇ 98 ದೊರೆಯುತ್ತೆ. ತದಾದ ನಂತರ ನಾವು ಇಲ್ಲಿ 3ಕ್ಕೆ 3841ಕ್ಕೆ 3481ಕ್ಕೆ 3ರಿಂದ ಗುಣಿಸಿದಾಗ ವಿದ್ಯಾರ್ಥಿಗಳೇ 3 × 1 = 3, 3 × 8 = 24, 4 ಕೈಲಿ ಬಂತು 2, 3 × 4 = 12, 4 = 18, 3 × 3 = 9, 10 ವಿದ್ಯಾರ್ಥಿಗಳೇ. ಅಂದರೆ 10,443 ಪ್ಲಸ್ 118 ಆಗುತ್ತೆ ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ನಾವು 3ಕ್ಕೆ 2401ಕ್ಕೆ 3ರಿಂದ ಗುಣಿಸಿದಾಗ ವಿದ್ಯಾರ್ಥಿಗಳೇ 7203. 3 × 1 = 3, 3 × 0 = 0, 3 × 4 = 12, 2 ಕೈಲಿ 1, 3 × 6 = 7 ವಿದ್ಯಾರ್ಥಿಗಳೇ, ಪ್ಲಸ್ 98. ತದನಂತರ 10,443ಕ್ಕೆ 118ನ್ನು ಸೇರಿಸಿದಾಗ ವಿದ್ಯಾರ್ಥಿಗಳೇ 10,561 ಮೈನಸ್ 2,703ಕ್ಕೆ 98ನ್ನು ಸೇರಿಸಿದಾಗ ವಿದ್ಯಾರ್ಥಿಗಳೇ 2,301, 7,301 ಆಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ನಾವು 10,561
561ರಲ್ಲಿ 7301 ಕಳೆದಾಗ ವಿದ್ಯಾರ್ಥಿಗಳೇ 3260 ದೊರೆಯುವಂಥದ್ದು. ಇದು 59 ಪದಗಳ ಏನು ಕೇಳ್ತಾ ಇದ್ದೇನೆ, ಶ್ರೇಣಿಯ ಕೊನೆಯ 10 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. 59 ಪದಗಳಿದ್ದರೆ ಕೊನೆಯ 10 ಪದಗಳ ಮೊತ್ತ ವಿದ್ಯಾರ್ಥಿಗಳೇ 3260. ಯಾವುದೇ ಗೊಂದಲಕ್ಕೀಡಾಗುವಂಥದ್ದಿಲ್ಲ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಯನ್ನು ಅತ್ಯಂತ ಸುಲಭವಾಗಿರುವಂಥದ್ದು. ನಾವು ಸೂತ್ರವನ್ನು ಬಳಸುವುದರ ಮೂಲಕ SN ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ 3n² + 2n. ಎನ್ನ ಬೆಲೆ 1 ಹಾಕೋಣ ವಿದ್ಯಾರ್ಥಿಗಳೇ. S1 = 3 1² + 2 × 1 ಅಂದರೆ 3 + 2 3 1 1 1 3 1 3 2 1 2 5 ಆಗುತ್ತೆ ವಿದ್ಯಾರ್ಥಿಗಳೇ. n = 2 ತೆಗೆದುಕೊಂಡಾಗ 16 ಆಗುತ್ತೆ ವಿದ್ಯಾರ್ಥಿಗಳೇ. A1 = S1 5 ಅಂದರೆ ಏನ ಬೆಲೆ ದೊರೀತು ವಿದ್ಯಾರ್ಥಿಗಳೇ. S2 - S1 ಅಂದರೆ 16 - 5 11 ವಿದ್ಯಾರ್ಥಿಗಳೇ. ಈ ಮುಂದಿನ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯೋಣ ವಿದ್ಯಾರ್ಥಿಗಳೇ. ಮೊದಲನೇ ಪದ 5, ಸಾಮಾನ್ಯ ವ್ಯತ್ಯಾಸ ಅಂದರೆ 11ರಲ್ಲಿ 5 ಕಳೆದಾಗ 6 ದೊರೆಯುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ an ಪದವನ್ನು ಕಂಡುಹಿಡಿ ಅಂದಿದ್ದಾನೆ. an = a + n - 1 × d ಹಾಕೋಣ. ನಂತರದಲ್ಲಿ an = a ನ ಬೆಲೆ 5 ಕೊಟ್ಟಿದ್ದಾನೆ ವಿದ್ಯಾರ್ಥಿ, ಕಂಡುಹಿಡಿದಿದ್ದೀವಿ ಈಗಾಗಲೇ. 5ಅನ್ನು ತುಂಬೋಣ. ತದನಂತರ ಎನ್ನ ಬೆಲೆ ನಮಗೆ ಗೊತ್ತಿಲ್ಲ. ನಂತರ ಡಿ ಬೆಲೆ ಗೊತ್ತಿದೆ, 6ಅನ್ನು ತುಂಬೋಣ ವಿದ್ಯಾರ್ಥಿಗಳೇ. ಇಲ್ಲಿ an = 5 + 6n - 6 6ರಲ್ಲಿ 5 ಹೋದಾಗ -1 ವಿದ್ಯಾರ್ಥಿಗಳೇ. n = 59 ಆದಾಗ ಕೊನೆಯ 10 ಪದಗಳ ಮೊತ್ತವನ್ನು ಕಂಡುಹಿಡಿರಿ. ಅಂದರೆ ಇನ್ ಬಿಟ್ವೀನ್ 59 ಆ್ಯಂಡ್ 49 ಇದರ ಮಧ್ಯೆ ಕಂಡುಹಿಡಿಬೇಕು ವಿದ್ಯಾರ್ಥಿಗಳೇ. ಇದೇ ಸೂತ್ರವನ್ನು ಬಳಸುವುದರ ಮೂಲಕ 3n² + 2n 3n² + 2n ನೋಡೋಣ ವಿದ್ಯಾರ್ಥಿಗಳೇ. ವ್ಯತ್ಯಾಸ ರೂಪದಲ್ಲಿ ಕಂಡುಹಿಡಿದಾಗ ಎನ್ನ ಬೆಲೆ 1 ಸರಿ 59 ಮತ್ತು 49 ತೆಗೆದುಕೊಂಡು ವರ್ಗವನ್ನು ಗೊಳಿಸಿದಾಗ ವಿದ್ಯಾರ್ಥಿಗಳೇ ನಂತರದಲ್ಲಿ ನಮಗೆ 10,561 - 7,301 ಬರುತ್ತೆ. ಒಟ್ಟಾರೆಯಾಗಿ 10 ಪದಗಳ ಮೊತ್ತ 3,260 ದೊರೆಯುತ್ತೆ ವಿದ್ಯಾರ್ಥಿಗಳೇ. ಇದು ಮೊದಲನೇ ಮಾದರಿಯ ಪ್ರಶ್ನೆ ಪತ್ರಿಕೆಯಲ್ಲಿ 4 ಅಂಕದ ಪ್ರಶ್ನೆ ವಿದ್ಯಾರ್ಥಿಗಳೇ. ಇನ್ನು ಮುಂದಿನ ಪ್ರಶ್ನೆ ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆ 2ರಲ್ಲಿ ಮೊದಲನೇ ಪ್ರಶ್ನೆ. ಒಂದು ಸಮಾಂತರ ಶ್ರೇಣಿಯ 3ನೇ ಪದ 13 ಮತ್ತು 2ನೇ ಪದ 8 ಆದರೆ ಮೊದಲನೇ ಪದವು ಅಂತ ಹೇಳ್ತಾನೆ. ಒಂದು ಸಮಾಂತರ ಶ್ರೇಣಿಯಲ್ಲಿ 3ನೇ ಪದವು 13 ಅಂತ ಹೇಳ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. 3ನೇ ಪದ 13 ಅಂದಾಗ A3 = 13 ವಿದ್ಯಾರ್ಥಿಗಳೇ. ನಂತರ 2ನೇ ಪದ 3ನೇ ಪದ 13 2ನೇ ಪದ A2 = ವಿದ್ಯಾರ್ಥಿಗಳೇ ಇಲ್ಲಿ ನಮಗೆ A2 = 8 ಆದರೆ ಮೊದಲ ಪದವನ್ನು ಕಂಡುಹಿಡಿಯಿರಿ. ಅಂದರೆ A = ? ಇದನ್ನು ಕೇಳ್ತಾ ಇದ್ದಾನೆ ವಿದ್ಯಾರ್ಥಿಗಳು. ಅಂದರೆ 3ನೇ ಪದ ಕೊಟ್ಟಿದ್ದಾನೆ ವಿದ್ಯಾರ್ಥಿಗಳೇ 13, 2ನೇ ಪದ ಕೊಟ್ಟಿದ್ದಾನೆ 8. ಹಾಗಾದರೆ ಮೊದಲ ಪದವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಹಾಗಾದರೆ ಮೊದಲ ಪದ ಯಾವ ಥರ ಕಂಡುಹಿಡಿಯುವಂಥದ್ದು ವಿದ್ಯಾರ್ಥಿಗಳು? ಈಗಾಗಲೇ ನಾನು ಹೇಳಿದ್ನಲ್ಲ, 3 ಕೊಟ್ಟಾಗ ಒಂದನ್ನು ಕಡಿಮೆಗೊಳಿಸಿದಾಗ ವಿದ್ಯಾರ್ಥಿಗಳೇ ಅಂದರೆ A + 2D = A + 2D = 13. ಇದನ್ನು A + D = 8 ಅಂತ ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಇದನ್ನು ನಾವು ಸಮೀಕರಣ 1, ಇದನ್ನು ಸಮೀಕರಣ 2, 1 ಅಂಕದ ಪ್ರಶ್ನೆ ವಿದ್ಯಾರ್ಥಿಗಳೇ. ಇಲ್ಲಿ A + 2D = 13 ವಿದ್ಯಾರ್ಥಿಗಳೇ. A + D = 8 ಸಮೀಕರಣ 1 ಮತ್ತು 2ರಿಂದ. ಸಮೀಕರಣ 1 ಮತ್ತು 2ರಿಂದ ಇಲ್ಲಿ ನಾವು ಈಗಾಗಲೇ 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣದಲ್ಲಿ ವರ್ಜಿಸುವ ವಿಧಾನವನ್ನು ಕಂಡುಹಿಡಿದಿದ್ದೀವಲ್ಲ, ಅದೇ ಮೂಲಕ ನಾವು ಕಂಡುಹಿಡಿದಾಗ ಪ್ಲಸ್ ಮತ್ತು ಮೈನಸ್ ಇಲ್ಲಿ ವಿರುದ್ಧ ಚಿಹ್ನೆ ಕ್ಯಾನ್ಸಲ್ ಆಗುತ್ತೆ ವಿದ್ಯಾರ್ಥಿಗಳೇ. 2D ಒಳಗೆ D ಹೋದಾಗ D = 13ರಲ್ಲಿ 8 ಹೋದಾಗ 5 ವಿದ್ಯಾರ್ಥಿಗಳಿಗೆ ನಮಗೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ದೊರೀತು ವಿದ್ಯಾರ್ಥಿಗಳೇ. ಇನ್ನು ನಂತರ D = 5ಅನ್ನು ಸಮೀಕರಣ 1ರಲ್ಲಿ ತುಂಬಿದಾಗ, ಸಮೀಕರಣ 1ರಲ್ಲಿ ತುಂಬಿದಾಗ ವಿದ್ಯಾರ್ಥಿಗಳೇ ಈಗ ಸಮೀಕರಣ 1 ಏನು ಹೇಳುತ್ತಂತಂದರೆ A + 2D = 13 ವಿದ್ಯಾರ್ಥಿಗಳೇ. A +
2 ಇಂಟು 5 ವಿದ್ಯಾರ್ಥಿಗಳೇ. ಯಾಕಂದರೆ ಡಿನ ಬೆಲೆ 5 ನಾವು ತುಂಬಿದಾಗ = 13 ವಿದ್ಯಾರ್ಥಿಗಳೇ. ಎ = 13, 2 ಇಲ್ಲಿ 10 + 10 ಆ ಕಡೆ ಹೋದಾಗ -10 ವಿದ್ಯಾರ್ಥಿಗಳೇ. ಎ = 13ರಲ್ಲಿ 10 ಹೋದಾಗ ನಮಗೆ 3 ದೊರೆಯುವಂಥದ್ದು ವಿದ್ಯಾರ್ಥಿಗಳೇ. ಎ = 3 ಮೊದಲ ಪದವನ್ನು ಕಂಡುಹಿಡಿದ ವಿದ್ಯಾರ್ಥಿಗಳು. ಈ ರೀತಿಯಾಗಿ ನಾವು 1 ಅಂಕದ ಸುಲಭವಾದ ಪ್ರಶ್ನೆಯನ್ನು ಕಂಡುಹಿಡಿದಿದ್ದೇವೆ. ಅದೇ ರೀತಿಯಾಗಿ ನಾವು ಇಲ್ಲಿ ಮೊದಲನೇ ಪದ ಎ ಕೊನೆಯ ಪದ ಎಲ್ ಆಗಿರುವ, ಮೊದಲ ಪದ ಎ ಕೊನೆಯ ಪದ ಎಲ್ ಆಗಿರುವ ಸಮಾಂತರ ಶ್ರೇಣಿಯ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ. ಈಗಾಗಲೇ ಹೇಳಿದ್ದಲ್ಲ ವಿದ್ಯಾರ್ಥಿಗಳೇ, ಪ್ರತಿ ಪಾಠದಲ್ಲಿ ಬರುವಂಥ ಎಲ್ಲ ಸೂತ್ರಗಳನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು ವಿದ್ಯಾರ್ಥಿಗಳೇ. ಅದನ್ನು ಪ್ರತಿದಿನ ಅದನ್ನು ತೆಗೆಯೋದ್ರ ಮೂಲಕ ನಾವು ಅದನ್ನು ಪ್ರತಿಯೊಂದು ಪಾಠದಲ್ಲಿ ಬರುವಂಥ ಎಲ್ಲ ಸೂತ್ರಗಳನ್ನು ನೆನಪಿಟ್ಕೊಂಡ್ರೆ ವಿದ್ಯಾರ್ಥಿಗಳೇ ಸುಲಭವಾಗಿ ನಾವು 1 ಅಂಕದ ಪ್ರಶ್ನೆಗಳನ್ನು ನಾವು ನೇರವಾಗಿ ಅಂಕವನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ವಿದ್ಯಾರ್ಥಿಗಳೇ. ಈಗಾಗಲೇ ನಮಗೆ ತಿಳಿದಂತೆ ಮೊದಲನೇ ಪದ ಎ ಕೊನೆಯ ಪದ ಎಲ್ ಆಗಿರುವ ಸಮಾಂತರ ಶ್ರೇಣಿಯ ಮೊತ್ತವನ್ನು ಕಂಡುಹಿಡಿಯುವ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಅಂತ ಹೇಳ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ನೇರವಾಗಿ SN = n/2 a + l ಅನ್ನುವಂಥ ಸೂತ್ರವನ್ನು ನಾವು ಬರೆಯುವಂಥದ್ದು. ಅಥವಾ ಇನ್ನೊಂದು ಹಂತದಲ್ಲಿ ನಾವು ಬರೆದ್ವಿ n/2 a + an ಅಂಥೇಳಿ ನಾವು ಈಗಾಗಲೇ ಕಂಡುಹಿಡಿದೀವಿ. an = l. ಇವೆರಡರಲ್ಲಿ ಒಂದನ್ನು ನಾವು ತೆಗೆದುಕೊಳ್ಳೋದಾದರೆ ಕೊನೆಯ ಪದ an ಕೂಡ ಕೊನೆಯ ಪದ, l ಕೂಡ ಕೊನೆಯ ಪದ. ಹಾಗಾಗಿ SN = n/2 a + l ಅನ್ನುವಂಥ ಸೂತ್ರವನ್ನು ನಾವಿಲ್ಲಿ ಬರೆಯುವಂಥದ್ದು ವಿದ್ಯಾರ್ಥಿಗಳೇ. ಇನ್ನು ನಂತರದಲ್ಲಿ 2 ಅಂಕದ ಒಂದು ಪ್ರಶ್ನೆಯನ್ನು ನಾವು ನೋಡೋಣ ವಿದ್ಯಾರ್ಥಿಗಳೇ. ಎರಡು ಅಂಕದ ಒಂದು ಪ್ರಶ್ನೆ 6, 10, 14 ಅಪ್ ಟು ಡ್ಯಾಶ್ 6, 10, 14 ಅಪ್ ಟು ಡ್ಯಾಶ್ ಈ ಸಮಾಂತರ ಶ್ರೇಣಿಯ 20 ಪದಗಳ ಮೊತ್ತವನ್ನು ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. 20 ಪದಗಳ ಮೊತ್ತವನ್ನು n = 20 ಕೊಟ್ಟಿದ್ದಾನೆ, ಅಂದರೆ S20 ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾನೆ ವಿದ್ಯಾರ್ಥಿಗಳೇ. 20 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ, ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. ಅಂದರೆ 6, 10, 14 ಅಪ್ ಟು ಡ್ಯಾಶ್ 20ನೇ ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಸೂತ್ರದ ಸಹಾಯದಿಂದ ಅಂತ ಹೇಳ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಇಲ್ಲಿ A = 6, D = 10 - 6 = 4 ಬೆಲೆಯನ್ನು A ಮತ್ತು D ಬೆಲೆಯನ್ನು ಕಂಡುಹಿಡಿಯೋಣ ವಿದ್ಯಾರ್ಥಿಗಳೇ. ನಂತರ ಸೂತ್ರವನ್ನು ಬಳಸೋದ್ರ ಮೂಲಕ SN = n/2 2a + n - 1 × D ವಿದ್ಯಾರ್ಥಿಗಳೇ. ಈ ಸೂತ್ರವನ್ನು ಬಳಸೋಣ ವಿದ್ಯಾರ್ಥಿಗಳೇ. SN S20 = 20/2 ಇಂಟು 2 ಇಂಟು ಈಗಾಗಲೇ ಎ ಬೆಲೆ ಕಂಡುಹಿಡಿದಿದ್ದೀವಿ 6 + 20 - 1 ಇಂಟು ಡಿ ಬೆಲೆ 4 ವಿದ್ಯಾರ್ಥಿಗಳೇ. ನಂತರ S20 = 2 1 2 10 10 ಇಂಟು 2 6 12 ಪ್ಲಸ್ 20ರಲ್ಲಿ 1 ಹೋದರೆ 19 ವಿದ್ಯಾರ್ಥಿಗಳೇ ಇಂಟು 4. ಅಂದರೆ ನಮಗಿಲ್ಲಿ 19 4 ನಾವು ಕಂಡುಹಿಡಿಯೋಣ ವಿದ್ಯಾರ್ಥಿಗಳೇ. 12 19 4 ನೋಡಿರಿ ವಿದ್ಯಾರ್ಥಿಗಳೇ. 4 9 36 4 1 4 3 76 19 4 76. ಇಲ್ಲಿ ನಾವು S20 = 10 ಇಂಟು 12 ಪ್ಲಸ್ 76 88 ವಿದ್ಯಾರ್ಥಿಗಳೇ. ನಂತರದಲ್ಲಿ S20 = 880 ಆಗುತ್ತೆ ಇಂಟು 88 ಇಂಟು 10 ಮಾಡಿದಾಗ 880 ಆಗುತ್ತೆ ವಿದ್ಯಾರ್ಥಿಗಳು. ಅಂದರೆ S20ರ ಬೆಲೆ ಮೊತ್ತ S20 ಪದಗಳ ಮೊತ್ತ 880 ಆಗಿರುತ್ತೆ ವಿದ್ಯಾರ್ಥಿಗಳೇ. ಇನ್ನು ನಾವು ಮತ್ತೊಂದು ಪ್ರಶ್ನೆಯನ್ನು ನೋಡೋಣ ವಿದ್ಯಾರ್ಥಿಗಳೇ. ಮಾದರಿಯ ಪ್ರಶ್ನೆ ಪತ್ರಿಕೆಯಲ್ಲಿ 2ನೇ ಪ್ರಶ್ನೆ ವಿದ್ಯಾರ್ಥಿಗಳೇ. ಮಾದರಿಯ ಪ್ರಶ್ನೆ ಪತ್ರಿಕೆಯಲ್ಲಿ 2ನೇ ಪ್ರಶ್ನೆ ಏನು ಹೇಳ್ತಾ ಇದ್ದಾನೆ ಅಂದರೆ ವಿದ್ಯಾರ್ಥಿಗಳೇ 7 2 7 12
ಸಮಾಂತರ ಶ್ರೇಣಿಯ ಎಷ್ಟನೇ ಪದವು 47 ಆಗಿರುತ್ತದೆ? ಸೂತ್ರದ ಸಹಾಯದಿಂದ ಕಂಡುಹಿಡಿಯಿರಿ. ಎಷ್ಟನೇ ಪದ ಅಂತ ಹೇಳಿ ಕೇಳ್ತಾ ಇದ್ದೇನೆ. ಇಲ್ಲಿ 2 7 12 ಅಪ್ ಟು ಡ್ಯಾಶ್ 2 7 12 ಅಪ್ ಟು ಡ್ಯಾಶ್ ಎಷ್ಟನೇ ಪದ ಈಸ್ ಈಕ್ವಲ್ ಟು 47 ಆಗಿರುತ್ತೆ ಅಂಥೇಳಿ ಕೇಳ್ತಾ ಇದ್ದೇನೆ. ಎಷ್ಟನೇ ಪದ 47 ಆಗಿರುತ್ತೆ ಅಂತ ಹೇಳ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ನೇರವಾಗಿ ಎ ಈಕ್ವಲ್ ಟು ನಾವು 2 ಡಿ ಈಕ್ವಲ್ ಟು 7 ವಿದ್ಯಾರ್ಥಿಗಳೇ. ಅಂದರೆ ನಮಗೆ ಇಲ್ಲಿ ಎನ್ ಈಸ್ ಈಕ್ವಲ್ ಟು 47 ಕೊಡ್ತಾ ಇದ್ದಾನೆ ವಿದ್ಯಾರ್ಥಿಗಳೇ. ಎನ್ ಈಸ್ ಈಕ್ವಲ್ ಟು 47 ಕೊಡ್ತಾ ಇದ್ದಾನೆ. ಹಾಗಾದರೆ ಎಷ್ಟನೇ ಪದ ಅಂತ ಹೇಳಿದಾಗ ಎನ್ನನೇ ಪದವನ್ನು ಕಂಡುಹಿಡಿಯಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಅಂದರೆ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಹಾಗಾದರೆ ಎನ್ ಬೆಲೆ 47 ಈಕ್ವಲ್ ಟು 2 ಪ್ಲಸ್ ಎನ್ ಮೈನಸ್ 1 ಇಂಟು 7 ವಿದ್ಯಾರ್ಥಿಗಳೇ. ಹಾಗಾಗಿ 47 2 ಪ್ಲಸ್ 7n ಮೈನಸ್ 7 ವಿದ್ಯಾರ್ಥಿಗಳೇ. ಅಂದರೆ 47 ಈಕ್ವಲ್ ಟು 7n 7ರಲ್ಲಿ 2 ಕಾದಾಗ -5 ವಿದ್ಯಾರ್ಥಿಗಳೇ. 7n ಈಕ್ವಲ್ ಟು 47 ಪ್ಲಸ್ 5 -5 ಆ ಕಡೆ ಹೋದಾಗ ವಿದ್ಯಾರ್ಥಿಗಳೇ +5 ಆಗುತ್ತೆ ವಿದ್ಯಾರ್ಥಿಗಳೇ. ನಂತರ 7n ಈಕ್ವಲ್ ಟು 52 ಆಗುತ್ತೆ ವಿದ್ಯಾರ್ಥಿಗಳೇ. ಇಲ್ಲಿ ನಾವು ಡಿನ ಬೆಲೆಯನ್ನು ಕಂಡುಹಿಡಿಬೇಕು ವಿದ್ಯಾರ್ಥಿಗಳೇ. ಕ್ಷಮಿಸಿ, ಡಿ ಈಕ್ವಲ್ ಟು 7 ಮೈನಸ್ 2 ಅಂದಾಗ 5 ವಿದ್ಯಾರ್ಥಿಗಳೇ. ಅಂದರೆ ಎನ್ನ ಬೆಲೆ ನಾವು ಡಿ ಬೆಲೆ ನಾವು ಇಲ್ಲಿ ಡಿ ಬೆಲೆಯನ್ನು ತೆಗೆದುಕೊಳ್ಳೋಣ ವಿದ್ಯಾರ್ಥಿಗಳೇ. ಎನ್ ಮೈನಸ್ 1 ಇಂಟು 5 ಅಂತ ತುಂಬಿದಾಗ 47 ಈಕ್ವಲ್ ಟು 2 ಪ್ಲಸ್ 5n ಮೈನಸ್ 5 ವಿದ್ಯಾರ್ಥಿಗಳೇ. 47 ಈಕ್ವಲ್ ಟು 5n ಮೈನಸ್ 3 ವಿದ್ಯಾರ್ಥಿಗಳೇ. 5n ಈಕ್ವಲ್ ಟು 47 ಮೈನಸ್ 3 ಆ ಕಡೆ ಹೋದಾಗ ವಿದ್ಯಾರ್ಥಿಗಳೇ +3 ಆಗುತ್ತೆ. ತದನಂತರ 5n ಈಕ್ವಲ್ ಟು 50 ವಿದ್ಯಾರ್ಥಿಗಳೇ. n ಈಸ್ ಈಕ್ವಲ್ ಟು 50/5 ಅಂತ ತೆಗೆದುಕೊಂಡಾಗ 5 1 5 10 n ಈಸ್ ಈಕ್ವಲ್ ಟು 10. ಎಷ್ಟನೇ ಪದ 47 ಆಗಿರುತ್ತೆ ವಿದ್ಯಾರ್ಥಿಗಳೇ? ಹಾಗಾದರೆ 10ನೇ ಪದವು 47 ಆಗಿರುತ್ತೆ ವಿದ್ಯಾರ್ಥಿಗಳೇ. ನಾವು ಇನ್ನು ಇದರಲ್ಲಿ ಬರುವಂತಹ 2 ಅಂಕ ಮತ್ತು 4 ಅಂಕದ ಇನ್ನೆರಡು ಪ್ರಶ್ನೆಗಳನ್ನು ಇನ್ನು ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ ವಿದ್ಯಾರ್ಥಿಗಳೇ. ಅಲ್ಲಿವರೆಗೂ ತಮಗೆ ಶುಭರಾತ್ರಿ. ಇನ್ನು ಉಳಿದಂಥ ದಿನಗಳಲ್ಲಿ ಅತ್ಯಂತ ಉತ್ತಮವಾದಂಥ ಫಲಿತಾಂಶ ತಮ್ಮದಾಗಿರಲಿ ಅಂತೇಳಿ ಮತ್ತೊಮ್ಮೆ ಶುಭ ಹಾರೈಸಿ ಈ ಒಂದು ಆನ್ಲೈನ್ ತರಗತಿಗೆ ಇವತ್ತಿಗೆ ಮುಗಿಸ್ತಾ ಇದ್ದೇವೆ ವಿದ್ಯಾರ್ಥಿಗಳೇ. ಧನ್ಯವಾದಗಳು.